गुड मॉर्निंग. तुम्ही ट्यून आहात वेणुध्वनी 90.4 FM KLE कनसू वरती. केली हेल्थ गाईड फोन इन लाईव्ह शो आपला सुरू झालेला आहे, ज्यामध्ये आजचा आपला विषय आहे पंचकर्माचे प्रकार आणि त्याचे बेनिफिट्स काय आहेत. आपल्याला मार्गदर्शन करणार आहेत डॉक्टर विश्वनाथ वसेदार, जे केली श्री BM कंकणवाडी आयुर्वेदा कॉलेज आणि हॉस्पिटल येथे पंचकर्म विभागामध्ये प्रोफेसर आणि तज्ज्ञ डॉक्टर आहेत. तुम्हाला या संदर्भातले काही प्रश्न असतील तर कॉल करा. हॉटलाईन नंबर आहे 9019904904. सर, वेणुध्वनीच्या स्टुडिओमध्ये आपलं स्वागत आहे. ಥ್ಯಾಂಕ್ ಯು ಮೇಡಮ್. मी आहे तुमच्यासोबत मनीषा आणि माझे को होस्ट आहेत. ಧನ್ಯವಾದ ಮೇಡಮ್. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು KLE ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಪಂಚಕರ್ಮ ವಿಧಗಳು ಮತ್ತು ಉಪಯೋಗದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ. ಕಾರ್ಯಕ್ರಮದ ಅತಿಥಿ ಪ್ರಾಚಾರ್ಯರು ಮತ್ತು ತಜ್ಞ ವೈದ್ಯರು KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿಯ ಡಾಕ್ಟರ್ ವಿಶ್ವನಾಥ್ ಎಸ್ ವಸೇದಾರ್ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಮತ್ತೊಮ್ಮೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ಧನ್ಯವಾದಗಳು ಸರ್. ನಮಸ್ತೆ. ಸರ್, ಇವತ್ತಿನ ವಿಷಯ ಪಂಚಕರ್ಮ. ಈ ವಿಷಯದ ಕುರಿತು ಮಾತನಾಡೋಣ. ಮೊದಲನೇ ಪ್ರಶ್ನೆ, ಪಂಚಕರ್ಮ ಎಂದ್ರೇನು? ಅಲ್ಲಿಂದ ಪ್ರಾರಂಭ ಮಾಡೋಣ. ಇದು ಪಂಚಕರ್ಮ ಅನ್ನೋದು ಒಂದು ಶಬ್ದ. ಇದರಲ್ಲಿ ಆಯುರ್ವೇದ ಶಾಸ್ತ್ರ ಏನು ಹೇಳಿದೆ ಅಂದರೆ 5 ವಿಧದ ಚಿಕಿತ್ಸೆಗಳು ಅಂದರೆ ಟ್ರೀಟ್ಮೆಂಟ್ ಪ್ರೋಟೋಕಾಲನ್ನು ಹೇಳಿದೆ. ಯಾವುದೇ ರೋಗವಿರಲಿ, ಏನೇ ತೊಂದರೆಗಳಿರಲಿ, ಅದರಲ್ಲಿ ಪಂಚಕರ್ಮ ಚಿಕಿತ್ಸೆ ನಮ್ಮಲ್ಲಿ ಫೈನಲ್ ಆಗಿ ಮಾಡ್ತೀವಿ. ಹಾಗಾಗಿ ಕೆಲವೊಂದು ನಮ್ಮಲ್ಲಿ ಶಲ್ಯತಂತ್ರ ವಿಭಾಗ ಮತ್ತು ಕಾಯ ಚಿಕಿತ್ಸಾ ವಿಭಾಗ, ಜನರಲ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಅಂಟು ಸರ್ಜಿಕಲ್ ಅಪ್ರೋಚ್, ಶಾಲಕ್ಯದಲ್ಲಿ ಕೆಲವೊಂದು ಶಸ್ತ್ರಚಿಕಿತ್ಸೆಯಿಂದ ಮಾಡೋದು ತೊಂದರೆಗಳೂ ಇದ್ದಾವೆ. ಅದನ್ನು ಬಿಟ್ಟು ಮೆಡಿಸಿನಲ್ ಮ್ಯಾನೇಜ್ಮೆಂಟಲ್ಲಿ ಏನು ಮಾಡ್ಬೋದು, ನಾವು ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಅಪ್ರೋಚ್, ಇದು ಶ್ರೇಷ್ಠತೆಯನ್ನು ಹೊಂದಿದೆ. ಇದರಲ್ಲಿ ಆರಾಮಾಗದೇ ಇರೋರಿಗೆ ನೆಕ್ಸ್ಟ್ ಪಂಚಕರ್ಮ. ಈ ಪಂಚಕರ್ಮ ಅಂದರೆ ಪಂಚ ಅನ್ನೋದು ಒಂದು 5, ಕರ್ಮ ಅನ್ನೋದು ಒಂದು ಪ್ರಿಫಿಕ್ಸ್. ಅದಕ್ಕೆ ಹೇಳಿರೋ ಸಫಿಕ್ಸಲ್ಲಿ ಕರ್ಮಗಳು ಅಂದರೆ ಕ್ರಿಯಾ ಅಂದರೆ ಟ್ರೀಟ್ಮೆಂಟ್ಗಳು, ಇವು ಶ್ರೇಷ್ಠವಾದದಕ್ಕೆ ಇದಕ್ಕೆ 5 ಪಂಚಕರ್ಮಗಳ ನೇಮಕವನ್ನು ಮಾಡಿದ್ದಾರೆ. ಇದರಲ್ಲಿ ಕೆಲವೊಂದು ರೆಫರೆನ್ಸ್ ಪ್ರಕಾರ ಏನಿದೆ, ಆ್ಯಸ್ ಅ ಅಕಾಡೆಮಿಕ್ ಮಕ್ಕಳಿಗಾಗಿ ಬೇಕಾಗ್ತದೆ. ಒಂದ್ಸರಿ ಇದಕ್ಕೆ ಶೋಧನಗಳನ್ನು ಅನ್ನುತ್ತಾರೆ. ಅಂದರೆ ಎಲ್ಲರೂ ಬರ್ತಾರೆ ನಮ್ಮ ಹಾಸ್ಪಿಟಲ್ಗೆಲ್ಲ ಡಿಟಾಕ್ಸಿಫಿಕೇಶನ್ ಮಾಡಿ. ಇಟ್ ಈಸ್ ನಥಿಂಗ್ ಬಟ್ ದ ಪಂಚಕರ್ಮ ಓನ್ಲಿ. ಹೇಗೆ ಪಂಚಕರ್ಮ ಮತ್ತು ಡಿಟಾಕ್ಸಿಫಿಕೇಶನ್ ಹೇಗೆ ಬದಲಾವಣೆ ಇದೆ ಅಂದರೆ, ಪಂಚಕರ್ಮ ಅಂದರೆ ವೆಲ್ ಪ್ಲ್ಯಾನ್ಡ್, ಅಂದರೆ ಇವರಿಗೆ ಈ ತಿಂಗಳಲ್ಲಿ ಅಥವಾ ಈ ಶೋಧನವನ್ನು ಈ ಋತುವಿನಲ್ಲಿ ಹೀಗೆ ಇಷ್ಟೇ ಎಕ್ಸ್ಪೆಕ್ಟೇಷನ್ದಿಂದ ಮಾಡೋದು ಪಂಚಕರ್ಮ. ಅದೇ ಒಬ್ಬ ರೋಗಿ ಎಮರ್ಜೆನ್ಸಿ ಆಗಿ ಬಂದ, ಅವನಿಗೂ ನಾವು ಪಂಚಕರ್ಮನೇ ಮಾಡ್ತೀವಿ. ಅದಕ್ಕೆ ಶೋಧನ ಅಂತೀವಿ ನಾವು. ಯಾಕಂದರೆ ಅಲ್ಲಿ ಪ್ರಿಕಾಷನರಿ ಮೇಜರು ಪ್ರಿಪರೇಷನ್ಗಿಂತ ಅವನು ಇರೋ ಲಕ್ಷಣವನ್ನು ಕಡಿಮೆ ಮಾಡೋಕ್ಕೆ ಇಮಿಡಿಯೇಟ್ಲಿ ಶೋಧನ ಅಂತ. ಅದಕ್ಕಾಗಿ ಈ 2 ಡಿಟಾಕ್ಸಿಫಿಕೇಶನ್ ಆ್ಯಂಡ್ ಪಂಚಕರ್ಮ ಹ್ಯಾವಿಂಗ್ 2 ಡಿಫರೆಂಟ್, 2 ಬೇರೆ ಬೇರೆ ವಿಧದ ಪ್ರಾಕ್ಟೀಸು. ಒನ್ ಈಸ್ ವೆನ್ ಮೆಥಡಾಲಜಿಕಲಿ ಪ್ಲಾನ್ಡ್, ಡಿಸೈನ್ಡ್ ಆ್ಯಂಡ್ ಎಕ್ಸಿಕ್ಯೂಷನ್. ಅನದರ್ ಒನ್ ನೀಡ್ ಆಫ್ ದ ಪೇಷಂಟ್ ಆ್ಯಂಡ್ ಇಟ್ ಶುಡ್ ಬಿ ಎಕ್ಸಿಕ್ಯೂಟೆಡ್ ಇಮಿಡಿಯೇಟ್ಲಿ ಟು ರಿಲೀವ್ ದ ಸಿಂಪ್ಟಮ್. ಅಂದರೆ ತಕ್ಷಣವೇ ಲಕ್ಷಣಗಳನ್ನ ಕಡಿಮೆ ಮಾಡಿ. ಖಂಡಿತ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ KLE ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಪಂಚಕರ್ಮ ವಿಧಗಳು ಮತ್ತು ಉಪಯೋಗದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಪ್ರಾಧ್ಯಾಪಕರು ಮತ್ತು ತಜ್ಞ ವೈದ್ಯರು KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿಯ ಡಾಕ್ಟರ್ ವಿಶ್ವನಾಥ್ ಎಸ್ ವಸೇದಾರ್ ಸರ್ ಅವರು. ಸರ್, ತಾವು ಹೇಳ್ತಾ ಇದ್ರಿ 5 ಕರ್ಮಗಳು, ಅದರಲ್ಲಿ 3 ಆಯ್ತು, ಬಹುಶಃ ಬಾಕಿ 2 ಯಾವುದು? ಎಸ್. 5 ಕರ್ಮದಲ್ಲಿ ಒಂದು ವಮನ. ವಮನ ಅಂದರೆ ಉಲ್ಟಿ ಮಾಡಿಸೋದು. ನಾವು ಒಬ್ಬೊಬ್ಬರಿಗೆ ಬಸ್ಸಲ್ಲಿ ಹೋಗುವಾಗ ಉಲ್ಟಿ ಆಗ್ತದೆ, ಆ ರೀತಿ ಅಲ್ಲ. ಇದು ಒಂದು ನಿಯೋಜಿತವಾಗಿ ಪೇಷಂಟನ್ನು ಅದಕ್ಕೆ ತಕ್ಕಂತೆ ತಯಾರು ಮಾಡಿ ಅದಕ್ಕೆ ಬೇಕಾದ, ಲೈಕ್ ಒಂದೊಂದ್ಸರಿ ಏನಿದೆ ಎಮರ್ಜೆನ್ಸಿ ಬೇಸಲ್ಲಿ ಇಮಿಡಿಯೇಟ್ಲಿ ಮಾಡ್ತೀವಿ, ಒಂದೊಂದ್ಸಲಿ ಪ್ರಿಪ್ರೇಷನ್ ಮಾಡ್ತೀವಿ. ಯಾಕಂದರೆ ಒಂದು ಸ್ಟೇಜ್ ಇದೆ, ಆ ಸ್ಟೇಜ್ ಅಚೀವ್ ಆದಮೇಲೆ ವಾಂತಿ ಆಗ್ತದೆ. ಆ ಸ್ಟೇಜನ್ನು ಅಚೀವ್ ಮಾಡಿ ತಕ್ಕಂತೆ ಕಫಜ ರೋಗಗಳಿಗೆ, ಕಫದಿಂದ ಬರುವ ತೊಂದರೆಗಳು, ಎಕ್ಸಾಂಪಲ್ ಶ್ವಾಸದ ರೋಗ ಅಥವಾ ಉಬ್ಬಸ ಬರೋದು, ಕೆಮ್ಮು ನೆಗಡೆ ರಿಪೀಟೆಡ್ಲಿ ಆಗ್ತಾ ಇದ್ದರೆ, ತುಂಬ ದಪ್ಪ ಇರೋರಿಗೆ ಇದು ಒಂದು ವಮನ ಅಂತ ಮಾಡ್ತೀವಿ. ಇದೇ ಥರ ಒಂದು ವಿರೇಚನ ಅಂತ ಮಾಡ್ತೀವಿ. ವಿರೇಚನ ಅಂದರೆ ಬೇದಿ ಮಾಡಿಸೋದು, ಪಿತ್ತರೇಚನ ಆಗಬೇಕು. ಇದು ಪಿತ್ತದ ವ್ಯಾಧಿಯಲ್ಲಿ ಮಾಡ್ತೀವಿ. ವಮನವನ್ನು ವಸಂತ ಋತುವಿನಲ್ಲಿ ಮಾಡ್ತೀವಿ, ಫೆಬ್ ಲೈಕ್ ದಟ್ ಸೀಸನ್. ಶರದ್ ಕಾಲದಲ್ಲಿ, ಪಿತ್ತ ಕಾಲದಲ್ಲಿ, ಪಿತ್ತ ಪ್ರಕೋಪ ಆಗೋ ಕಾಲದಲ್ಲಿ ವಿರೇಚನನ ಮಾಡ್ತೀವಿ. ನೆಕ್ಸ್ಟ್ ಬರೋದು ಬಸ್ತಿ ಅಂತ, ಇದನ್ನು ವಾತದ ರೋಗಗಳಿಗೆ ಮಾಡ್ತೀವಿ. ಈ ನಮ್ಮ ಬೇಸಿಕ್ ಪಿಲ್ಲರ್ಸ್ ಇದಾವಲ್ಲ, ವಾತ ಪಿತ್ತ ಕಫಕ್ಕೆ ಆಯುರ್ವೇದ ಶಾಸ್ತ್ರದಲ್ಲಿ ಈ 3 ಚಿಕಿತ್ಸೆಗಳನ್ನ ಹೇಳಿದ್ದಾರೆ. ಮತ್ತು 5 ಹೇಗಾಯಿತು? ಬಸ್ತಿಯಲ್ಲೇ 2 ಚಿಕಿತ್ಸೆಗಳಿವೆ. ಒಂದು ಆಯಿಲ್ ಎನಿಮಾ ಕೊಡ್ತೀವಿ, ಅದಕ್ಕೆ ಅನುವಾಸನ ಅಥವಾ ಮಾತ್ರ ಬಸ್ತಿ ಅಂತಾರೆ. ಇನ್ನೊಂದು ನಿರುವ ಬಸ್ತಿ ಅಂತ ಕೊಡ್ತೀವಿ, ಅದು ಕಷಾಯ, ಡಿಕಾಕ್ಷನ್ಸು, ಮಿಲ್ಕ್ಸು ಅವೆಲ್ಲ ಮಿಕ್ಸ್ ಮಾಡಿ ಕೊಡೋದಕ್ಕೆ. ಮತ್ತು ಇನ್ನೊಂದು ನಸ್ಯ ಕರ್ಮ ಅಂತ ಮಾಡ್ತೀವಿ. ನಸ್ಯ ಅಂದರೆ ಮೂಗಲ್ಲಿ
ಔಷಧಿಯನ್ನು ಹಾಕೋದು. ಎಲ್ಲಿ ತಲೆ ಮತ್ತು ನಮ್ಮ ಭುಜದ ಮೇಲೆ ಇರೋ ಎಲ್ಲ ಪಾರ್ಟಿಗೆ ಇರುವ ತೊಂದರೆಗಳನ್ನು ಊರ್ಧ್ವಜತ್ರೋಗತ ವಿಕಾರ ಅಂತೀವಿ ನಾವು. ತಲೆ, ಮೂಗು, ಕಣ್ಣು, ಬಾಯಿ, ಬ್ರೈನಿನ ಇಶ್ಯೂಗಳು ಇದ್ರೂ ಈ ನಸ್ಯ ಕರ್ಮ ಅಂದರೆ ಏನು ಮಾಡಿದ್ದಾರೆ ಅವರು ಮೊದಲಿನವರು, ಯಾವ್ಯಾವ ಪಾರ್ಟಿಗೆ ಯಾವ್ಯಾವ ರಂಧ್ರವು ನಮ್ಮ ಓಪನಿಂಗ್ಸ್ ಹತ್ತಿರ ಇದ್ದಾವೆ, ಎಷ್ಟು ದೋಷವನ್ನು ನಾವು ಹೊರಗೆ ಹಾಕ್ಬೋದು ಆ ಪ್ಲ್ಯಾನ್ ಮಾಡಿ ಅವುಗಳನ್ನು 5 ನೇಮಕ ಮಾಡಿದ್ದಾರೆ. ಒಂದು ಬಾಯಿ, ಒಂದು ಮೂಗು, ಒಂದು ಗುದದ್ವಾರದಿಂದ ಬರುತ್ತೆ. ಇದನ್ನು ಬಿಟ್ಟು ಬಸ್ತಿಯಲ್ಲಿ ಉತ್ತರ ಬಸ್ತಿ ಅಂದರೆ ಮೂತ್ರ ಮಾರ್ಗದಿಂದ ಮತ್ತು ಗರ್ಭಾಶಯ ಮಾರ್ಗದಿಂದ ಕೊಡೋದು ಅದು ಪಂಚಕರ್ಮವೇ. ಎಲ್ಲರೂ ಏನು ತಿಳ್ಕೊಂಡಿದ್ದಾರೆ ಅಂದರೆ ಮಸಾಜ್ ಮಾಡೋದು ಪಂಚಕರ್ಮ, ಅದು ಪ್ಯಾರಾ ಪಂಚಕರ್ಮ ಅಂತ. ಅಭ್ಯಂಗ ಮಾಡಿಸ್ಕೊಂಡ್ರೆ ಅದು ಪಂಚಕರ್ಮಕ್ಕೆ ಒಂದು ತಯಾರಿ. ಈ ರೀತಿ ಇದೆ. ಕರೆ ಒಂದು ಬರ್ತಾ ಇದೆ ಡಾಕ್ಟರ್ ಸರ್. ಹಲೋ, ನಮಸ್ಕಾರ. ನಮಸ್ಕಾರ, ನನ್ನ ಹೆಸರು ಹರೀಶ್ ಅಂತ. ಹರೀಶ್ ಅವರೇ, ವೈದ್ಯರೊಂದಿಗೆ ಮಾತನಾಡಿ ಪ್ರಶ್ನೆಯನ್ನ ಕೇಳಿ. ಹೇಳಿ ಸರ್, ಏನ್ ನಿಮ್ಮ ಪ್ರಶ್ನೆ? ನಮಸ್ಕಾರ ವೈದ್ಯರೇ. ನಮಸ್ತೆ. ಥ್ಯಾಂಕ್ ಯು, ನೀವು ಈ ತರ ಪ್ರೋಗ್ರಾಮ್ ಮಾಡ್ತೀರಾ ಅಂತ. ಎಸ್ ಸರ್. ನಾನು ನನ್ನ ಕೆಲಸ ಅಂದ್ರೆ ಕನ್ಸಲ್ಟೆಂಟ್ ಇದ್ದೀನಿ, IT ದಲ್ಲಿ ಅಂದ್ರೆ ಕೆಲಸ ಮಾಡ್ತೀನಿ. ಸೊ ನಾನು ಫುಲ್ ಡೇ ಕೂತ್ಕೊಂಡಿರ್ತೀನಿ, ಆಲ್ಮೋಸ್ಟ್ 8-9 ಅವರ್ಸ್. ಓಕೆ. ತಿಂಗಳಿಗೆ ಒಂದ್ಸಲ ಫುಲ್ ಬಾಡಿ ಪಂಚಕರ್ಮ ಮಾಡಿರ್ತೀನಿ. ಓಕೆ. ಇನ್ನೇನಾದ್ರೂ ನಮ್ಮ ದಿನಚರ್ಯದಲ್ಲಿ ನಾವು ಆಡ್ ಮಾಡೋ ತರ ನಮ್ಮ ಹಳೆ ಆಯುರ್ವೇದಿಕ್ ಪ್ರಿನ್ಸಿಪಲ್ಸ್, ಇವಾಗ ಸದ್ಯಕ್ಕೆ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಆಮ್ಲ ಜ್ಯೂಸು ಮತ್ತೆ ಬಿಸಿ ನೀರು ಕುಡಿತೀನಿ. ಅದಾದ್ಮೇಲೆ ಆಯಿಲ್ ಪುಲ್ಲಿಂಗ್ ಅದು ಮಾಡ್ತೀನಿ. ರಾತ್ರಿ ಮಲ್ಕೊಳ್ಳೋಕಿನ ಮುಂಚೆ ಪಾದಾಭ್ರಂಗ, ಕಾಲಿಗೆ ಒಂದ್ ಸ್ವಲ್ಪ ಎಣ್ಣೆ ಹಚ್ಕೊಂಡು, ಆಮೇಲೆ ನಾಭಿ ಪೂರನ್, ಸೊ ಸ್ವಲ್ಪ ವಾರ್ಮ್ ಗೀ ಹಚ್ಚಿ, ಆಮೇಲೆ ರಾತ್ರಿ ಮಲ್ಕೊಳ್ಳೋಕಿನ ಮುಂಚೆ ಹಾಲು ತುಪ್ಪ. ಸೊ ಈ ತರ ಏನಾದ್ರೂ ನೀವು ನಾರ್ಮಲ್ ಮನುಷ್ಯರಿಗೆ ನಮ್ಮ ದಿನಚರ್ಯದಲ್ಲಿ ಆಗೋ ತರ ಏನಾದ್ರೂ ಡೈಲಿ ಸ್ಟೆಪ್ಸ್ ಏನಾದ್ರೂ ಇದ್ರೆ ಪ್ಲೀಸ್ ಹೇಳ್ತೀನಿ ಸರ್, ಹೇಳಿ. ಇದು ನೀವು ನಿಮ್ಮ ಪ್ರಶ್ನೆ ಪಂಚಕರ್ಮದ ಪರಿವ್ಯೂಹದಲ್ಲಿ ಬರೋದು, ದಿನಚರ್ಯ ಮತ್ತು ಋತುಚರ್ಯದ ಪರಿವ್ಯೂಹದಲ್ಲಿ ಬರ್ತದೆ. ನಮ್ಮ ಆಯುರ್ವೇದ ಶಾಸ್ತ್ರ ಇದು ಭೂಮಿ ಮೇಲೆ ಪ್ರಥಮ ಒಂದು ವೈದ್ಯ ಪಠ್ಯಪುಸ್ತಕ. ದಿನ ಎದ್ದರಿಂದ ಹಿಡಿದು ಮಲಗೋವರೆಗೂ ಹೇಗೆ ಇರಬೇಕು ಅನ್ನೋದು ಆಲ್ರೆಡಿ ಡಿಸೈನ್ ಹೇಳಿದ್ದಾರೆ. ನೀವು ಅದರಲ್ಲಿ ತುಂಬ ಈಗ ಆಲ್ರೆಡಿ ಫಾಲೋ ಮಾಡ್ತಾ ಇದ್ರಿ. ನೀವು ಹೇಳಿದ್ರಿ ಆಯಿಲ್ ಪುಲ್ಲಿಂಗ್ ಮಾಡ್ತೀವಿ, ಅದು ಕವಾಲ ಮತ್ತು ಗಂಡೂಷ ಅಂತಾರೆ. ಅದು ಒಂದು ಪ್ಯಾರಾ ಪಂಚಕರ್ಮ, ಅದು ಸ್ನೇಹನದ ಒಂದು ವೆರೈಟಿ ಬರ್ತದೆ. ಎರಡನೇದು, ನೀವು ಇನ್ನು ಆಮ್ಲಾ ಜ್ಯೂಸ್ ಎಲ್ಲ ಕುಡಿತೀರಿ, ಇಟ್ಸ್ ವೆರಿ ಗುಡ್, ಹೆಲ್ದಿ, ಇಂಡಿವಿಜುವಲ್ ಆಂಟಿ ಆಕ್ಸಿಡೆಂಟ್ ಇದೆ. ಅದರ ಜೊತೆಗೆ ನೀವು ಸೆಡೆಂಟರಿ ಲೈಫ್ ಸ್ಟೈಲ್ ಇರೋದ್ರಿಂದ ನಿಮ್ಮ ಊಟದಲ್ಲಿ ಆಯುರ್ವೇದ ಪದ್ಧತಿಯ ಪ್ರಕಾರದ ಆಹಾರ ವಿಧಗಳನ್ನು ಅಳವಡಿಸಿಕೊಂಡರೆ ನಿಮಗೆ ತೊಂದರೆಗಳು ಆಗೋದು ಕಡಿಮೆ. ಅಥವಾ ಸೀಸನ್ನಲ್ಲಿ ಬಂದು ಆಯಾ ಸೀಸನ್ನಲ್ಲಿರೋ ನಿಮ್ಮ ಈಗ ಬಾಡಿ, ನೀವು ಎಕ್ಸಾಂಪಲ್ ನೀವು ಪ್ರಶ್ನೆ ಕೇಳಿದ್ದಕ್ಕೆ ನಿಮಗೆ ಏನಾದರೂ ಕಫಜ ದೃಷ್ಟಿ ಇದ್ದರೆ ಒಂದು ವಮನವನ್ನು ತೆಗೆದುಕೊಂಡು ಹೋದರೆ ಯಾವ ತೊಂದರೆಗಳು ಮುಂದೆ ಬರದೇ ಇರಬಹುದು. ದಿನದಲ್ಲಿ ಮತ್ತೆ ಮಾಡುವ ನಿಮಗೆ ಬೇಕಾಗಿರೋ ಸಜೆಷನ್ ಅಂದರೆ ಪಾದಾಭ್ಯಂಗ ಆಲ್ರೆಡಿ ನೀವು ಮಾಡ್ತಾ ಇದ್ದೀರಿ, ಅದರಲ್ಲಿ ನಾಭಿಪೂರಣಕ್ಕಿಂತ ಕರ್ಣಪೂರ್ಣ ಮಾಡ್ಕೊಳ್ಳಬೇಕು ಸರ್. ಒಂದೇ ಒಂದು ತೊಂದರೆ, ಕರ್ಣಪೂರ್ಣ ಕಿವಿಯಲ್ಲಿ ಆಯಿಲ್ ಹಾಕೋಬೇಕು, ಶಿರೋ ಅಭ್ಯಂಗ ಮಾಡಬೇಕು ದಿನ. ಪಾದ ಮತ್ತು ಶ್ರವಣ ಪಾದೇಶು ವಿಶೇಷೇನ ಶೀಲೆಯತ್ ನರ ಅಂತ ಹೇಳಿದ್ದಾರೆ. ತಲೆ, ಕಿವಿ ಮತ್ತು ಪಾದಗೆ ಫಸ್ಟ್ ಎಣ್ಣೆ ಹಚ್ಚಬೇಕು. ಆದರೆ ಸಿಗೋ ಎಣ್ಣೆ ಕ್ವಾಲಿಟಿ ಜಸ್ಟಿಫೈ ಮಾಡಿ ಹಾಕೊಂಡ್ರೆ ಯಾವ ತೊಂದರೆಗಳು ಬರೋದಿಲ್ಲ. ಈಗಿನ ಮಾರ್ಕೆಟಲ್ಲಿ ಸಿಗೋ ಪೆಟ್ರೋಲಿಯಂ ಜೆಲ್ಲಿ ಪ್ರಿಪರೇಷನ್ ಆಯಿಲ್ ಅನ್ನು ಯೂಸ್ ಮಾಡೋದ್ರಿಂದ ಕಾಂಪ್ಲಿಕೇಶನ್ ಆಗಬಹುದು. ಆದರೆ ರಿಯಲ್ ಆಗಿ ಆಯಿಲ್ ಸಿಗೋದನ್ನ ಯೂಸ್ ಮಾಡೋದ್ರಿಂದ ಇನ್ನೂ ನಿಮ್ಮ ನಿದ್ರಾ ಲಾಭ ಅಥವಾ ವೀಕ್ನೆಸ್ ಎಲ್ಲ ಇವಾಗೋದು, ಅಥವಾ ಹಿಯರಿಂಗ್ ಲಾಸಸ್, ಏನೀಗ ಸನೈಲ್ ಡೆಫ್ನೆಸ್, ಅದಕ್ಕೆ ರೀಸನೇ ಇಲ್ಲ ಯಾಕೆ ಕಿವಿ ಕೇಳಿಸೋದಿಲ್ಲ ಅಂತ. ಬಟ್ ಅಂಥವೆಲ್ಲ ಪ್ರಿವೆಂಟ್ ಮಾಡ್ಬೋದು. ಯಾಕಂದ್ರೆ ಆಯಿಲ್ ಅನ್ನು ಔಟ್ಡೇಟೆಡ್ ಮಾಡಿದ್ದಾರೆ ಕಿವಿಯಲ್ಲಿ ಹಾಕೋದು. ಯಾಕೆ ಮಧ್ಯದಲ್ಲಿ ಪ್ಯಾರಾಫಿನ್ ಅಥವಾ ಲಿಕ್ವಿಡ್ ಪ್ಯಾರಾಫಿನ್ ಮೀಡಿಯೇಟೆಡ್ ಅಥವಾ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಆಯಿಲ್ ಮಿಕ್ಸ್ ಆಗಿ ಬಂದು ತೊಂದರೆಗಳಾಯಿತು. ನಿಜವಾದ ಎಣ್ಣೆಯನ್ನು ಕಿವಿಗೆ ಹಾಕೋದ್ರಿಂದ ಯಾವ ತೊಂದರೆಗಳಿಲ್ಲ. ಇದೊಂದು ನೀವು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅನ್ನೋದು ನನ್ನ ಇಂಟ್ರೆಸ್ಟು. ಆಯಾ ಸೀಸನ್ಗೆ ತಕ್ಕಂತೆ ನಿಮ್ಮ ಪ್ರಕೃತಿ ಅಥವಾ ಅದ ಮೇಲೆ ಒಂದು ಪಂಚಕರ್ಮವನ್ನು ತೆಗೆದುಕೊಂಡು ಹೋದರೆ ಇನ್ನೂ ಆರೋಗ್ಯ ಇಂಪ್ರೂವ್ ಆಗ್ತದೆ ಅಂತ ಹೇಳ್ತೀನಿ. ಅದರ ಜೊತೆಗೆ ರಸಾಯನವನ್ನು ಸ್ವಲ್ಪ ಯೂಸ್ ಮಾಡಿ. ಎಲ್ಲರೂ ಏನು ಮಾಡ್ತಾರೆ, 60-70 ವರ್ಷ ಆದಮೇಲೆ ಬಂದು ನಮಗೆ ರಸಾಯನ ಕುಡಿ ಅಂತಾರೆ. ಅಲ್ಲ, ನಾವು ಚಿಕ್ಕವರಿಂದಲೇ ರಸಾಯನ ಚಿಕಿತ್ಸೆಯನ್ನು ಪಡೆದ್ರೆ ನಮ್ಮ ಏಜು ಪ್ರೊಲಾಂಗ್ ಆಗ್ತದೆ. ಎಲ್ಲರೂ ಬಂದು 80 ವರ್ಷದಲ್ಲಿ ನಾನು ಚವನ್ಪ್ರಾಶ್ ತಿಂದು 125 ವರ್ಷ ಬದುಕೋದಿಲ್ಲ. ಚಿಕ್ಕವರಿಂದಲೇ ಚವನ್ಪ್ರಾಶ್ ತಿಂದರೆ ನಾವು ಮುಂದಿನ ನಮ್ಮ ಪ್ರೊಲಾಂಗೇಷನ್ ಆಫ್ ಲೈಫ್ ಅನ್ನ ಮಾಡ್ಕೋಬಹುದು. ಅದು ಪಂಚಕರ್ಮ ಶೋಧನವನ್ನು ಮಾಡಿ ನೆಕ್ಸ್ಟ್ ರಸಾಯನ ತಿಂದರೆ ಇನ್ನೂ ತುಂಬಾ ಎಫೆಕ್ಟಿವ್ ಇರ್ತದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ ಹರೀಶ್ ಅವರೇ. ಸ್ನೇಹಿತರೆ, ತಾವು ಕೂಡ ಕರೆ ಮಾಡಿ. ಇದು KLE ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಪಂಚಕರ್ಮ ವಿಧಗಳು ಮತ್ತು ಉಪಯೋಗದ ಕುರಿತು. ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಕೇಳುವ ಪ್ರಶ್ನೆಗಳಿಗೆ ವಿವರವಾದ ಮಾಹಿತಿ ಅಂಡ್ ಉತ್ತರವನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ, ಪ್ರಾಧ್ಯಾಪಕರು ಮತ್ತು ತಜ್ಞ ವೈದ್ಯರು, KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿಯ ಡಾಕ್ಟರ್ ವಿಶ್ವನಾಥ್ ಎಸ್ वसेदार ಅವರು. ಕರೆ ಒಂದು ಬರ್ತಾ ಇದೆ. हॅलो. हा हॅलो, नमस्कार. हा नमस्कार. आपला प्रश्न विचारा मॅडम. आपलं नाव? हा, मी सविता किल्लेकर बेळगावून बोलते. हा मॅडम, प्रश्न विचारा. हा या
हे जे पंचकर्माचं आहे त्याला एज लिमिट आहे का किंवा गरोदर स्त्रीला चालतंय? ओके मॅडम, ओके, गुड क्वेश्चन. ह्याला पंचकर्माला एजसाठी एक लिमिट आहे. त्याला इंटेन्सिटी चेंज करून देतात. जन्मापासून पण करू शकतात, मगर सगळं करू शकत नाही. त्यावेळी नस्य आणि एनिमा करू शकतात, थोडं ऑइलचे एनिमा. आणि 70 या 80 वर्ष नंतर फक्त एनिमा आणि नस्य करू शकतात. बाकी वमन और उलटीचे ट्रीटमेंट करू शकत नाही. मध्ये वर्षामध्ये फ्रॉम 18 टू और 11 टू 70 इयर्स सगळं करू शकतात. त्याचे पण फिटनेस घेऊनच करते. आयुर्वेद केली, आयुर्वेद आस्पत्रे इज व्हेरी फेमस. अँड हेच आमचं एक इन्स्टिट्यूट आहे की ऑल ओव्हर इंडियामध्ये फिटनेस सर्टिफिकेट डेव्हलप करून सगळं फिटनेस बघूनच करते. असं काही वेग सगळ्यांना असं डोळे बंद करून सगळं सुरू करत नाही. सगळं फिटनेस घेऊनच करते. हो, थँक्यू सर. येस मॅडम. कॉल करण्यासाठी धन्यवाद. आणि तुम्हालाही असे काही प्रश्न असतील तर कॉल करा. नंबर आहे 9019904904. केली हेल्थ गाईड फोन इन लाईव्ह शो आपला सुरू आहे आणि डॉक्टर विश्वनाथ वसेदार सर आपल्यासोबत आहेत. सर, पंचकर्माचे प्रकार आपण सांगून दिले, ते एक्सप्लेन केले, पण कुठल्या आजारावरती पंचकर्मा हे इफेक्टिव्हली वर्क करतं? हो, हे पंचकर्मामध्ये पहिलेच सांगितलं, माझा बेसिक कॉन्सेप्ट आहे वात पित्त कफ. है ना. त्यांना लोकांना ऐकून येत नाही की काय वात आहे. थोडं लोकांना ऐकून येतात. वात म्हणे काय, पित्त म्हणे काय, असं कफ म्हणे थुकतात, ते कफ नव्हे. बॉडीमध्ये कुठलं पण म्युकस डिसऑर्डर्स आणि मोठापण, श्वासची दमा भरायचं आणि प्रमेह, हे कफच्या बिमारी आहे. तेच कफ थोडं लांब दिवस बिमारी आहे. तर मधुमेह लांब 50 वर्ष आहे, ते वाताचे होतात. पित्ताचे म्हणे पित्ताचे अल्सर होतात आणि स्किन डिझीज. इव्हन कफाच्या मध्ये पण स्किन डिसीज होतात. पित्ताचे म्हणे लाल रंग, जळजळायचं, हे सगळं लक्षण बघून पित्ताच्या गोष्टी होतात. वाताचे पण होतात. वाताचे काय म्हणे न्यूरोलॉजिकल डिसऑर्डर्स, ते सगळं वाताच्या मध्ये होतात. पित्ताचं काय सगळं मेटाबॉलिझिक अँड सिक्रेटरी फेज, एन्झाईम सिक्रेटच्या बद्दल काय काय, आणि पॅनक्रेटायटिस सांगा, लिव्हरच्या बद्दल सांगा, आणि रक्तदुष्टी झालं, हे सगळं पित्तमध्ये येतात. ब्लिडिंग डिसऑर्डर्स, रक्ताचं स्राव जास्त जायचं, हे सगळं पित्तच आहे. ह्याला वातपित्त म्हणून कन्सिडर करतात. सिंगल एक बिमारीमध्ये वातपित्त होतात. अच्छा. कुठली बिमारी, कुठली दोष डॉमिनेट करतात त्याचे बघून पंचकर्म करायचे होतात. सगळ्यांना एक फिक्स असं नाही की ए इज इक्वल टू बी नाही आहे. आमचं आयुर्वेद इज अ रिअल टाइम लाईफ सायन्स. तुम्हाला पण एक पेशंटला स्किन डिसीज आहे, दुसऱ्या पेशंटला स्किन डिसीज आहे, तिसरा तिघोला वेगळं भेटणार. हे आयुर्वेद आहे. सगळ्याला एकच भेटणार नाही. दिस इज वॉट द युनिकनेस ऑफ द आयुर्वेद. सगळ्यात काय आता काय झालेलं आहे, ताप आले तर एक सिंगल ट्रीटमेंट नाही. आयुर्वेद असं नाही. सगळ्याला तापाला सगळ्याला वेगळं गोळी भेटणार. हे आयुर्वेद आहे. सिंगल टॅबलेट, सिंगल थेरपी नाही आहे. मग लाईन ऑफ मॅनेजमेंट सेम असेल. तुम्हाला तूप प्यायचं होत आहे, थोड्या लोकांना वेगळं तूप होतात, वेगळं त्यांच्या प्रकृती, त्यांच्या लक्षणास्त बघून तूप प्यायचं होतात. नंतर विरेचन, एक नाम विरेचन आहे. मग ह्याच्यामध्ये कन्सिडर करायचं औषधीचं वेगळं होतं. ते प्रकृती आणि व्याधी आणि बल ऑफ द पेशंट. आणि यंग बच्चाला काय करायचं आहे, वय झालं पर काय करायचं आहे, ते डिसिजन होतात की पंचकर्मा कसं एक्झिक्यूट. हे प्लॅनिंग अँड मेथॉडिकल एक्झिक्युशन होणं चाहिए. ते काही बघून नाही केलं तर ते जास्त खूप कॉम्प्लिकेशन पण होण्याचे शक्य असतात. असं नाही की आयुर्वेद कॉम्प्लिकेशन नाही आहे. खूप लोकांना होतात. ते थोडे लोकांना ऐकून येत नाही की पंचकर्मासाठी झाले म्हणून. असं नाही असतात. ते लॉंग रन मध्ये होतात. क्योंकि आम्ही मेटाबॉलिक अंदरची काय डायजेशन सिस्टम आहे आमचं धातू लेवलची, ते करेक्ट करत होते. रूट कॉज मध्ये ट्रीटमेंट करतात ना, त्यावेळी थोडा टाइम घेतात. मग 100% रूट कॉजला ट्रीटमेंट भेटेल. इतने दिवसामध्ये 15 वर्ष एक्सपिरियन्समध्ये रूट कॉजला ट्रीटमेंट चांगलं भेटेल कोणा व्याधीमध्ये. थोडा व्याधी असा आहे की त्यांना कुठं पण इलाज नाही. आमच्याकडे थोडं चांगलं होऊ शकतात. अच्छा. येस. वातव्याधी केलं काय 100% ठीक होऊ शकत नाही, मगर यू कॅन वेल मॅनेज. इसको वेल मॅनेज बोल सकते. मग आता एवढे सगळे प्रकार जे आपण एक्सप्लेन केले, ते सगळे पंचकर्म म्हणजे 5 कर्माचं मिळून एक पंचकर्म. तर मग एखाद्या पेशंटला ते सगळे प्रकार आपण करायचे असतात की त्यातला एखादा प्रकार सूट होतो? यस, यू आर राइट क्वेश्चन. अभी पहला बोला पेशेंट ने एक मंथली एक बार पंचकर्मा, एक दिन में कौन सा पंचकर्मा होता नहीं, ये लोगों से दिमाग से निकालो. एनी पंचकर्मा टू बी हॅपन, कौन सा भी पंचकर्मा करना है या करायचा असलं तर मिनिमम आठवड्या पाहिजे, 7 days. एनी बस्ती ट्रीटमेंट, नसे ट्रीटमेंट या वमन आणि आठवड्याचे 11 दिवस पाहिजे. विरेचन पण असं पाहिजे. असं होतात. एक दिवसामध्ये कुठले सगळं काय झालं आता पॅकेज पंचकर्मा म्हणून इट्स अ रॉंग थिंग अप्रोच फॉर द हेल्थ. सगळं पंचकर्मा एके आदमीमध्ये करू शकतात. मग त्याला कम्प्लीट करायला 127 days कंटिन्युअस ते येलं तर होणार.
5 करायला, फक्त 5 करायला, हे रूल्स सांगितले. एक पंचकर्मा झाल्यावर किती गॅप ठेवायला पाहिजे त्याला परिहार विषय बोलतात. ओके. क्योंकि बॉडी को मेडिसिन दिया है, यू आर गिवन मेडिसिन, इट शुड रिकवर फ्रॉम दैट. देन ही अचीव्ड प्रकृति प्राप्त, मीन्स ही हेल्दी स्टेट रीअटेंड होने के बाद नेक्स्ट प्लानिंग करना है. ऐसा नहीं कि सुबह एक किया शाम को एक किया, वीक में नहीं है. इट इज एन मेथोडोलॉजिकल पंचकर्मा करने को बहुत लंबा टाइम. इन हेल्दी इंडिविजुअल इफ यू आर कंडक्टिंग, it will be more than 124 days. If everything goes in good. Sometimes complication happens, it may extend and you may not conduct. कर भी नहीं सकते आप, ऐसा है. मगर बीमारी लेने क्या है, ये बीमारी को इतना ही एक ही पंचकर्मा करते हैं, एक बार एक ही करता है, एक ही में दो नहीं चलता. यू कैन नॉट डू टू थेरेपीज ए सिंगल डे. वमन हो रहा है, वमन ही होगा. उसमें क्या आएगा, तो पियेंगे, मसाज करेंगे. मसाज पंचकर्मा नहीं है, पहले पॅरा पंचकर्मा और सब क्लिनिकल पंचकर्मा प्रॅक्टिसेस. इट्स इन अ प्रिपरेशन. वो माणूसला तयार करा लागले तर ते करू लागले हम. अच्छा. हाँ, ये है. देन विरेचन हो रहे थे, विरेचन. उसके बाद द्विगुण परिहार काला, कितना दिन आप पंचकर्मा लिए उसका डबल टाइम रेस्ट देना चाहिए. वो ऑलरेडी पता है. कौन सा भी 7 दिन का एनिमा लिया, 15 डेज मिनिमम गैप. 10 दिन आपने वमन विरेचन के लिए स्पेंड किया तो 20 डेज मिनिमम गैप. वो भी 7 डेज का संसर्जन कर्म, क्योंकि पंचकर्मा के बाद डाइट रिस्ट्रिक्शन बहुत रहता है हमारा. खाने पीने से खूब वमन विरेचन तर खूप असतात. दैट इज वेरी इंपॉर्टंट. ये देख के पंचकर्मा लोगों ने लेना चाहिए. देन इट्स एन क्लासिकल मेथोडोलॉजी, शास्त्र में कैसा है वैसा है. पेशेंट को बेनिफिट्स भी उतना ही अप्रिशिएट मिलेंगे. एक कॉलर जॉईन झाले सर. हॅलो. ಹಲೋ. ಹಾ ನಮಸ್ಕಾರ, ತಮ್ಮ ಹೆಸರು? ಹಾ ನಮಸ್ಕಾರ ಸರ್, ರಶ್ಮಿ ಅಂತ. ಹಾ, ತಮ್ಮ ಪ್ರಶ್ನೆ ಕೇಳಿ ಮೇಡಮ್. ಹಲೋ ಮೇಡಮ್, ಪ್ರಶ್ನೆ ಕೇಳಿ ಮೇಡಮ್. ಹಾ ಸರ್, ಈಗ ಪ್ರೆಗ್ನೆಂಟ್ ಇರ್ತಾರಲ್ಲ ಅವರು ಈ ಒಂದು ಪಂಚಕರ್ಮ ಇದನ್ನ ತಗೋಬೋದೇನ್ರಿ ಟ್ರೀಟ್ಮೆಂಟ್? ಎಸ್ ವೆರಿ ಒಳ್ಳೆಯ ಪ್ರಶ್ನೆ ಮೇಡಮ್. ಏನಿದೆ ಅಂದರೆ ಪ್ರೆಗ್ನೆಂಟ್ ಲೇಡಿಗೂ ಪಂಚಕರ್ಮ ಕೊಡ್ತೀವಿ ಮೇಡಮ್. ಅದು ನೀಡ್ ಬೇಸ್ ಕೊಡ್ತೀವಿ, ಜರೂರಿದ್ದರೆ ಕೊಡ್ತೀವಿ. ಅವರಿಗೆ ಕೆಲವೊಂದು ರೆಗ್ಯುಲರ್ 9 ತಿಂಗಳಲ್ಲಿ ಯಾವ ಪಂಚಕರ್ಮ ಮಾಡಬೇಕಂತ ಹೇಳಿದ್ದಾರೆ. ಎಕ್ಸಾಂಪಲ್, ಒಂದು ಪುಂಸಮಣ ಅಂತ ಮಾಡ್ತೀವಿ ಮೂಗಲ್ಲಿ, ಅಂದರೆ ಪ್ರಜಾಸ್ಥಾಪನ, ಗರ್ಭವು ಅಬಾರ್ಷನ್ ಆಗಬಾರ್ದಂತ ಮೂಗಲ್ಲಿ ನಸ್ಸೆ, ಅದಕ್ಕೆ ಪುಂಸಮಣ ಅಂತಾರೆ. ಅದು ಮೂಗಲ್ಲಿ ಹಾಕೋ ಔಷಧಿಯನ್ನು ಸ್ಟಾರ್ಟಿಂಗ್ 3 ಮಂತ್ಸಲ್ಲೇ ಮಾಡಿರ್ತಾರೆ. ಮತ್ತು 6ನೇ ತಿಂಗಳಲ್ಲಿ ಅನುವಾಸನ ಬಸ್ತಿಯನ್ನು ಹೇಳಿದ್ದಾರೆ. ಯಾವುದೇ ಫೀಮೇಲ್ಗೆ ಕಾನ್ಸ್ಟಿಪೇಷನ್ನು ಅಥವಾ ಮೋಷನ್ ಸರಿ ಆಗ್ತಾ ಇಲ್ಲ ಅಂದರೆ ಉದಾವರ್ತ ಬಸ್ತಿ ಅಂತ ಹೇಳಿದ್ದಾರೆ. ಇಷ್ಟೇ ಮಾಡ್ಬೋದು, ಮಿಕ್ಕದ್ದು ಯಾವುದು ಮಾಡೋಕ್ಕೆ ಹಾಗೆ ರೆಫರೆನ್ಸ್ ಇಲ್ಲ. ಬಸ್ತಿ ಚಿಕಿತ್ಸೆ ಮತ್ತು ಪುಂಸಮನ ಇವು ಎರಡನ್ನ ತಮ್ಮ ಗರ್ಭಿಣಿಯ ಅವಸ್ಥಾದಲ್ಲಿ ಮಾಡಿಕೊಳ್ಳಬಹುದು. ಅದು ನೀಡಿದ್ರೆ, ಎಲ್ಲ ಹೆಲ್ದಿ ಇದ್ರೆ ಇದು ಬೇಕಾಗಿರೋದಿಲ್ಲ. 6ನೇ ತಿಂಗಳಲ್ಲಿ ಅನುವಾಸನ ಬಸ್ತಿ ಅಥವಾ 9ನೇ ತಿಂಗಳಲ್ಲಿ ನೀರುವ ಬಸ್ತಿ, ಅಂದರೆ ಈಜಿ ಪ್ರಸವ ಆಗಲಿಕ್ಕೆ ಇದು ಒಂದು ಪ್ರಯತ್ನ. ಇದೊಂದು ಹಾಗಾಗಿ ಇದರಲ್ಲಿ ತುಂಬ ರಿಸರ್ಚ್ ಮಾಡಿದ್ದೀವಿ ನಾವು. ಆಯಿಲ್ ಎನಿಮಾ ಕೊಟ್ಟು ನಾರ್ಮಲ್ ಹೆಲ್ದಿ ಡೆಲಿವರಿ ಆಗೋ ಹಾಗೇನೂ ರಿಸರ್ಚ್ ಆಗಿದೆ. ನಮ್ಮ ಕಾಲೇಜಲ್ಲಿ ಒಂದು PhD ವರ್ಕ್ ಆಗಿದೆ. ರೀತಿ ಈಸಿ ಡೆಲಿವರಿ ಆಗೋಕ್ಕೆ ಮಾಡೋಕ್ಕೆ ಹೇಳಿರೋ ಇವು ಪರಿಕ್ರಿಯೆಗಳು. ಇದರಲ್ಲಿ ಬಸ್ತಿ ಪಂಚಕರ್ಮವನ್ನು ಅಡಾಪ್ಟ್ ಮಾಡ್ಕೋಬಹುದು ಗರ್ಭಿಣಿಯರು. ಕರೆ ಮಾಡಿದ್ದಕ್ಕೆ ಧನ್ಯವಾದ ಅಶ್ವಿನಿ ಅವರೇ. ಸ್ನೇಹಿತರೆ, ಹಾಟ್ಲೈನ್ ಸಂಖ್ಯೆ 9019-904-904 ಈ ನಂಬರ್ ಮೇಲೆ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ವಿಷಯ ಪಂಚಕರ್ಮ. ಸ್ನೇಹಿತರೆ, ಈ ವಿಷಯದ ಕುರಿತು ಕಾರ್ಯಕ್ರಮದಲ್ಲಿ ತಮ್ಮ ಪ್ರಶ್ನೆಗಳಿಗೆ ವಿವರವಾದ ಮಾಹಿತಿಯನ್ನು ಉತ್ತರವನ್ನು ಕೊಡ್ತಾ ಇದ್ದಾರೆ ಪ್ರಾಧ್ಯಾಪಕರು ಮತ್ತು ತಜ್ಞ ವೈದ್ಯರು, KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿಯ ಡಾಕ್ಟರ್ ವಿಶ್ವನಾಥ್ ಎಸ್ ವಸಿದಾರ್ ಅವರು. ಡಾಕ್ಟರ್ ಸರ್, ಕರೆ ಒಂದು ಬರ್ತಾ ಇದೆ. ಡಾಕ್ಟರ್ ಸರ್, ಇನ್ನೊಂದು. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ ಸರ್. ನಾನು ಸುಮನ ಅಂತ ಮಾತಾಡೋದು. ಸುಮನ್ ಅವರೇ, ವೈದ್ಯರೊಂದಿಗೆ ಮಾತನಾಡಿ ಪ್ರಶ್ನೆಯನ್ನು ಕೇಳಿ. ಹೇಳಿ ಮೇಡಮ್. ನಮಸ್ಕಾರ ಡಾಕ್ಟರ್. ನಮಸ್ತೆ ಮೇಡಮ್. ಇದು ಪಂಚಕರ್ಮ, ವೆರಿಕೋಸ್ ನರ್ವ್ ಇದ್ದವರು, ಇನಿಷಿಯಲ್ ಸ್ಟೇಜ್ ಇದ್ದವರು ಆ ಪಂಚಕರ್ಮ ಮಾಡ್ಕೋಬಹುದಾ? ಫಸ್ಟ್ ಪ್ರಶ್ನೆ. ಆಮೇಲೆ ಎರಡನೇದು, ಪಂಚಕರ್ಮ ಮಾಡೋ ಯಾರು ಮಾಡಬಾರ್ದು? ಮೊದಲನೇ ಪ್ರಶ್ನೆ, ವೆರಿಕೋಸಿಟಿ ಇದ್ದವರಿಗೆ 100% ಪಂಚಕರ್ಮ ಒಳ್ಳೆಯ ರಿಸಲ್ಟ್ ಕೊಡ್ತದೆ. ಯಾಕೆ ವೆರಿಕೋಸಿಟಿಗೆ ಇಲ್ಲಿವರೆಗೂ ನನಗನಿಸಿದ ಹಾಗೆ ಯಾವ ಟ್ರೀಟ್ಮೆಂಟ್ ಇಲ್ಲ ಇನ್ ವರ್ಲ್ಡ್. ಓನ್ಲಿ ಕಂಪ್ರೆಸಿವ್ ಸ್ಟಾಕಿನ್ಸ್ ಹಾಕೋ ಅಂತ ಹೇಳ್ತಾರೆ, ಅಥವಾ ಈಗ ಲೇಸರ್ ಟ್ರೀಟ್ಮೆಂಟ್ ಅಂತ ಬಂದಿದೆ. ಅದು ಕಾಸ್ಮೆಟಿಕ್ ಸರ್ಜರಿ, ಕಾಲು ಚಂದ ಕಾಣಕ್ಕೆ ಶಾರ್ಟ್ಸ್ ಎಲ್ಲ ಹಾಕೋರಿಗೆ ಈಸಿಯಾಗಿ. ಆದರೆ ಒಂದು ಸಾರಿ ದೇವರ ಕೊಟ್ಟ ಪೈಪ್, ನಮ್ಮ ಪೈಪ್ ಲೈನ್ ರಕ್ತ ಪೈಪ್ ಅನ್ನ ಬರ್ನ್ ಮಾಡಿ ಬಿಟ್ರೆ ರಿಟರ್ನ್ ಆಗೋದು ಕಷ್ಟ. ಓಕೆ, ಅದರಲ್ಲಿ ಈ ಆಯುರ್ವೇದ ಪಂಚಕರ್ಮದಲ್ಲಿ ಬಸ್ತಿ ಚಿಕಿತ್ಸೆ ಮತ್ತು ವಿರೇಚನ ಚಿಕಿತ್ಸೆ ತುಂಬಾ ಒಳ್ಳೆಯ ರಿಸಲ್ಟ್ ಅನ್ನ ಕೊಡ್ತದೆ. ಅಥವಾ ಕಾಂಪ್ಲಿಕೇಟೆಡ್ ಆಗಿದ್ರೆ, ಅಂದ್ರೆ ತುಂಬಾ ರಕ್ತ ಇಲ್ಲ ಹಂಗಂದ್ರೆ ನೀವು ಬಸ್ತಿ ಮತ್ತು ಪಂಚಕರ್ಮ ಮಾಡ್ಕೊಂಡ್ರೆ ನಿಮಗೆ ಅದು ಕಲರ್ ಡಾಪ್ಲರ್ ರಿಪೋರ್ಟ್ ಮೇಲೆ ಇನ್ನೂ ಹೇಳ್ತೀವಿ ಎಷ್ಟು 100% ರಿಪೇರಿ ಆಗ್ತದ ಅಥವಾ ನಿಮಗೆ ಮೇಂಟೆನೆನ್ಸ್ ಮಾಡುವಾಗ. ಅದರಲ್ಲಿ ವಾಲ್ವ್ ಇರ್ತವೆ, ವಾಲ್ವ್ ಇನ್ವಾಲ್ವ್ ಆಗಿದೆಯಾ, ಪೈಪ್ ಅಡಾಗ್ಲಿ ತುಂಬಾ ಆಗಿದೆ, ಅದ್ರ ಮೇಲೆ ಚಿಕಿತ್ಸೆ ಬದಲಾವಣೆ ಆಗ್ತದೆ. ಬಟ್ ಒಳ್ಳೆ ಎಸ್ ನೀವು ಬಂದು ಒಳ್ಳೆ ರಿಸಲ್ಟ್ ಅನ್ನ ಪಡಿಬಹುದು. ನಮ್ಮ ಆಯುರ್ವೇದ ಪಂಚಕರ್ಮ ಆಸ್ಪತ್ರೆಗೆ ಬನ್ನಿ, KLEಗೆ ಒಳ್ಳೆ ರಿಸಲ್ಟ್ ಕೊಡ್ತೀವಿ ನಾವು. ಮತ್ತು ಯಾರು ಮಾಡಿಸ್ಕೋಬಾರ್ದು ಅನ್ನೋದಕ್ಕೆ ಹಾಗೆ ಇಲ್ಲ, ಎಲ್ಲರೂ ರೋಗಿಗಳೇ. ಮಾಡಿಸ್ಕೋಬಾರ್ದು ಅನ್ನೋ
ಅನ್ನೋರು ರೋಗಿಗಳೇ, ಅವರಿಗೆ ಇಂಟೆನ್ಸಿಟಿ ಮಾತ್ರ ಕಡಿಮೆ ಇರ್ತದೆ ಅಷ್ಟೇ, ಅವರಿಗಷ್ಟೇ ಪಂಚಕರ್ಮ ಮಾಡಬಾರದು. ಅಥವಾ ಮಾಡಿದ್ರು ಅದರಲ್ಲಿ ಮಿತವಾಗಿ ಹಿತವಾಗಿ ಮಾಡೋ ರೂಲ್ಸ್ ಇದೆ. ಯಾರಿಗೂ ಮಾಡಬಾರ್ದಂತ ಏನು ರೂಲ್ಸ್ ಇಲ್ಲ, ಎಲ್ಲರಿಗೂ ಮಾಡೋರೆ. ಮಾಡಬಾರ್ದು ಅನ್ನೋ ರೋಗಿಗಳೇ ಇರ್ತಾರೆ. ಹೆಲ್ದಿ ಇಂಡಿವಿಜುವಲ್ಗೆ ಮಾಡಬಾರ್ದು ಅಂತ ಇರದೆ, ಬಟ್ ಹೆಲ್ದಿ ಇಂಡಿವಿಜುವಲ್ ಹೇಳಿ ಮೇಡಮ್, ಹೇಳಿ ಏನು ಹೈ BP ಇದ್ದವ್ರು ಮಾಡ್ಕೋಬಹುದಾ? ನಮ್ಮ ಫ್ರೆಂಡ್ಸ್ ಕೇಳ್ತಾರೆ. ಹೈ BP ಇದ್ದವರಿಗೆ BP ಕಡಿಮೆ ಮಾಡೋಕ್ಕಾಗೆ ಮಾಡ್ತೀನಿ. ರೀಸೆಂಟ್ಲಿ ಒಂದು VIP ನೇ ಟ್ರೀಟ್ ಮಾಡಿದ್ದೀನಿ ನಾನು. 11 ಮಾತ್ರೆ ಹೋಗ್ತಾ ಇತ್ತು ಅವರಿಗೆ. ಓನ್ಲಿ ಪಂಚಕರ್ಮದಿಂದ 11 days ಅಲ್ಲಿ ವಿ ಆರ್ ಏಬಲ್ ಟು ರೆಡ್ಯೂಸ್ ಟು 3 tablets. ನೌ ಈಸ್ ಡೂಯಿಂಗ್ ವೆರಿ ಗುಡ್. ಹೈ BP ಕಡಿಮೆ ಮಾಡೋಕ್ಕೆ ಪಂಚಕರ್ಮ ಕೊಡ್ತೀವಿ. ಮಾಡ್ಬೋದು ಅವರು ಮಾಡ್ಕೋಬಹುದು. ಅವರು ಮಾಡ್ಬೋದು. ಅವರಿಗೆ ಯಾವುದು ಬೇಕು ಅದನ್ನ ಮಾತ್ರ ಮಾಡ್ತೀವಿ ನಾವು. ಹೈ BP ಕಡಿಮೆ ಮಾಡೋದೇ ಉದ್ದೇಶ ಇರ್ತದೆ. ಈಗ ಏನಾಗಿದೆ ಅಂದರೆ ಪೇಷಂಟೇ ಡಾಕ್ಟರ್ ಆಗಿದೆ, ನಮ್ಗೆ ಇದೇ ಮಾಡಿ ಅಂತ ಬಂದು ಹೇಳಿದರೆ ಅದು ತಪ್ಪು. ಪೇಷಂಟಿಗೆ ಅದಕ್ಕೆ ನನ್ನ ಹತ್ರ ಬಂದವ್ರಿಗೆ ನಾನು ಒಂದೇ ಪ್ರಶ್ನೆ, ನಿಮಗೆ ಬೇಕಾಗಿದ್ದು ಮಾಡಬೇಕಾ ಅಥವಾ ನಾನು ಹೇಳುವ ವೈದ್ಯರ ಚಿಕಿತ್ಸೆ ಬೇಕಾ? ಅದು ಇಂಪಾರ್ಟೆಂಟ್. ಯಾಕೆ ಎಲ್ಲರೂ ಅಲ್ಲಿ ಇಲ್ಲಿ ಈಗ ವಾಟ್ಸಪ್ ಮತ್ತು ಫೇಸ್ಬುಕ್ ಯೂನಿವರ್ಸಿಟಿಯಿಂದ ನೋಡಿಕೊಂಡು ಅದನ್ನು ಮಾಡಿ ಅಂತ ಬರ್ತಾ ಇದ್ದಾರೆ, ಅದೇ ತಪ್ಪು. ವೈದ್ಯರು ಸಜೆಸ್ಟ್ ಮಾಡಿ ತಗೋರೋದು ನಿಮಗೆ ಬೆನಿಫಿಟ್ ಮೋರ್. ಯಾಕಂದ್ರೆ ಕೆಲವೊಂದು ಜನರಲ್ ಇನ್ಫಾರ್ಮೇಶನ್ ಇರ್ತದೆ. ಈಗ ಪಂಚಕರ್ಮ ಈ ಕಾಲಿಗೆ ಅಂದ್ರೆ ಎಷ್ಟು ದಿವಸ ಮಾಡ್ಕೋಬೇಕು? ಅದು 7 ದಿವಸದ ಬಸ್ತಿ ಚಿಕಿತ್ಸೆ ಆಗ್ತದೆ. ಹಾಗೆ ಒಂದು 3 to 4 times ಬರ್ಬೇಕು ಮೇಡಮ್. ಅದು ನಿಮ್ದು ಇನ್ವಾಲ್ವ್ಮೆಂಟ್ ಆಫ್ ದ ವ್ಯಾಲ್ವ್ ಮೇಲೆ ಡಿಪೆಂಡ್ ಇರ್ತದೆ. ನಿಮ್ದು ಬ್ಲೂ ಕಲರ್ ಡಿಸ್ಕಲರೇಷನ್ ಅಷ್ಟೇ ಆಗಿದೆಯಾ ಅಥವಾ ಅಲ್ಸರ್ ಆಗಿದೆಯಾ ಅಥವಾ ತುಂಬಾ ಪೈಪ್ದು ಲೆಂತ್ ಅಡಾಗಲಾಗಿದೆ, ಅದ್ರ ಮೇಲೆ ನಿಮ್ಗೆ ಇಂಟೆನ್ಸಿಟಿ ಮತ್ತೆ ಡ್ಯೂರೇಷನ್ ನಾವು ಹೇಳ್ತೀವಿ. Is it daily we have to come? Yes, 7 days once it is started, no break in between. ಮಧ್ಯದಲ್ಲಿ ಗ್ಯಾಪ್ ಇರೋದಿಲ್ಲ. 7 ದಿನ ಸತತವಾಗಿ ಬರಬೇಕು. ತುಂಬಾ ಥ್ಯಾಂಕ್ ಯು ಡಾಕ್ಟರ್. ಎಸ್ ಮೇಡಮ್, ಎಸ್. ನಮ್ಗೆ ಅದೇ ಒಂದು ಡೌಟ್ ಇತ್ತು, ಹೆಂಗ್ ಮಾಡೋದು ಅಂತ. ಇಲ್ಲ, ಬನ್ನಿ ನಮ್ಮ ಆಯುರ್ವೇದ ಆಸ್ಪತ್ರೆ ಕೇಳಿಗೆ ಬನ್ನಿ, ನಿಮಗೆ ಒಳ್ಳೆ ರಿಸಲ್ಟ್ ಕೊಡುವ. ಕರೆ ಮಾಡಿದ್ದಕ್ಕೆ ಧನ್ಯವಾದ ಸುಮನ ಅವರೇ. ಸ್ನೇಹಿತರೆ, ತಾವು ಕೂಡ ಭಾಗವಹಿಸಿ. ಹಾಟ್ಲೈನ್ ಸಂಖ್ಯೆ 9019904904. ಡಾಕ್ಟರ್ ಸರ್, ಬಹಳಷ್ಟು ಪ್ರಶ್ನೆಗಳು ಬರ್ತಾ ಇದೆ. ಮೊದಲನೇದಾಗಿ ಫೇಸ್ಬುಕ್, ವಾಟ್ಸ್ಆಪ್ ಯೂನಿವರ್ಸಿಟಿ ಅಂತ ಹೇಳಿದ್ರೆ ಅದು ಒಂದು ಬಹಳ ದೊಡ್ಡ ಪ್ರಶ್ನೆಯಾಗಿ ಬರ್ತಾ ಇದೆ ಎಲ್ಲಾ ವೈದ್ಯರಿಗೆ. ಅಂತ ಸಂದರ್ಭದಲ್ಲಿ ಸೆಲ್ಫ್ ಮೆಡಿಕೇಶನ್ ಎಷ್ಟು ಹಾನಿ ಕೊಡ್ತಾ ಇದೆ? ಅಂಡ್ ತಾವು ಹೇಳಿದ್ರಿ ಮನೀಷಾ ಅವರಿಗೆ ಉತ್ತರದಲ್ಲಿ ಎಲ್ಲ ಬಾಡೀಸ್ ಡಿಫ್ರೆಂಟ್ ಇರುತ್ತೆ. ಯಾರಿಗಾದ್ರೂ ಒಬ್ರು ಒಂದು ತಮ್ಮ ಕಡೆ ಬಂದಿರ್ತಾರೆ, ಅವ್ರದೇ ಗುಳಿಗೆ ಇನ್ನೊಬ್ರು ತಗೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂಡ್ ನಿಮಗೆ ಉಲ್ಟಾ ಸಜೆಸ್ಟ್ ಮಾಡ್ತಾರೆ. ಸೊ ಹೌ ಬ್ಯಾಡ್ ಈಸ್ ಸೆಲ್ಫ್ ಮೆಡಿಕೇಶನ್? ದಯವಿಟ್ಟು ತುಂಬಾ ಸರಿ, ಇದು ತುಂಬಾ, ಯಾಕಂದ್ರೆ ಪ್ರತಿಯೊಬ್ಬ ವೈದ್ಯ ಯಾರಿಗಾದ್ರೂ ಮಾತ್ರೆ ಕೊಡಬೇಕಾದ್ರೆ ಪ್ರಿಸ್ಕ್ರಿಪ್ಷನ್ ತುಂಬಾ ವ್ಯಾಲ್ಯೂಯಬಲ್ ಇರ್ತದೆ. ಅವರ ಎಲ್ಲ ಪ್ರಶ್ನೆಗಳನ್ನು, ಅವರ ದೇಹದ ಎಲ್ಲ ಕುಂದುಕೊರತೆಗಳನ್ನ, ಅವರ ದೇಹದ ಎಲ್ಲ ಫೈಂಡಿಂಗ್ ಅನ್ನ ನೋಡ್ಕೊಂಡು ಕೊಟ್ಟಿರ್ತೀವಿ. ಅಥವಾ ಪಂಚಕರ್ಮನೇ ಹೀಗೆ ಚರ್ಮಕ್ಕೆ ಇದನ್ನೇ ಮಾಡಿ, ಇಷ್ಟು ವಿರೇಚನ ತಗೊಳ್ಳಿ. ಒಬ್ಬೊಬ್ರು ಸೆಲ್ಫ್ ನಮ್ಮ ಮನೆಯಲ್ಲೇನೆ ವಿರೇಚನ ಔಷಧಿ ತಂದು ತಗೊಂಡು, ಮೊನ್ನೆ ರೀಸೆಂಟ್ಲಿ ಒಂದು ಹುಡುಗ ತಗೊಂಡ್ಬಿಟ್ಟಿದ್ದಾನೆ. ಹಿ ಹ್ಯಾಸ್ ಡಯಾಬಿಟೀಸ್ ಇತ್ತು ಅವನಿಗೆ, ಸಡನ್ ಆಗಿ ಶುಗರ್ ಲಾಸ್ ಆಗಿ ಹಿ ಹ್ಯಾಸ್ ಡೈಡ್. ಹೂ ಇಸ್ ಗೋಯಿಂಗ್ ಹೆಲ್ತ್ ರೆಸ್ಪಾನ್ಸಿಬಲ್? ಸೊ ಹಾಗಾಗಿ ವೈದ್ಯರ ಪರ್ವೇಜನಲ್ಲೇ ತಗೋರೋದೇ ಒಳ್ಳೇದು. ಎಷ್ಟು ಸರಿ ಮೋಷನ್ ಮಾಡಬೇಕು, ನಾವು ಡೋಸ್ ಫಿಕ್ಸ್ ಮಾಡ್ತೀವಿ. ಅವನಿಗೆ ಇಷ್ಟೇ ಆಗಬೇಕು, 15 ಸರಿ ಆಗಬೇಕು, 10 ಸರಿ ಆಗಬೇಕು, 30 ಸರಿ ಆಗಬೇಕು. ಇದು ಆಗ್ಲಿಲ್ಲ ಅಂದ್ರೆ ಏನ್ ಮಾಡಬೇಕು ಎಲ್ಲ ನಾವು ಡಿಸೈನ್ ಮಾಡಿರ್ತೀವಿ. ಮತ್ತು ತುಂಬಾ ಜನ ಟೈಮ್ ಇಲ್ಲ, 7 ದಿನ ಇದೆ ಅಲ್ಲಿ ಆಸ್ಪತ್ರೆಯಲ್ಲಿ. ಇಟ್ ಈಸ್ ಯುವರ್ ಹೆಲ್ತ್, ಯು ಹ್ಯಾವ್ ಟು ಗಿವ್ ಟೈಮ್. ನಾವಂತೂ ರೆಡಿನೇ ಇದ್ದೇವೆ ಸರ್ವಿಸ್ ಕೊಡೋಕ್ಕೆ. ಹಾಗೆ ಮನೆಯಿಂದ ಹೋಗಿ ಬಂದು ಮಾಡ್ಬೋದಾ ಅಂತ ಕೇಳ್ತಾರೆ. ಯಾಕೆ ಅದು ಒಂದು ರೀತಿ ಏನಾಗ್ತದೆ, ಬೆಳಗ್ಗೆ ಮಾಡಿಸ್ಕೊಂಡು ಮಧ್ಯಾಹ್ನ ಹೋದ್ಮೇಲೆ ಕಾಲ್ ಮಾಡ್ತಾರೆ, ಸರ್ ನಂಗೆ ಹೊಟ್ಟೆ ನೋವು ಆಗ್ತದೆ, ಮತ್ತೆ ನಾವು ಒಂದು ಕರಿಬೇಕಾಗ್ತದೆ, ಬನ್ನಿ ಇಲ್ಲೇ ಬನ್ನಿ. ಸೊ ಈ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ದೇ ಆರ್ ಗೆಟಿಂಗ್ ಗೈಡ್ಲೈನ್ಸ್ ಅಷ್ಟೇ, ಹೀಗೆ ಮಾಡಬಹುದು. ಆದರೆ ನೀವು ಮಾಡ್ಕೋಬೇಡಿ, ವೈದ್ಯರನ್ನ ಸಲಹೆ ಪಡೆದುಕೊಂಡು ಮಾಡಿಕೊಳ್ಳೋದೇ. ಸೆಲ್ಫ್ ಮೆಡಿಕೇಶನ್ ಇಂದ ಹಾರ್ಮ್ ಆಗೋದೇ ತೊಂದರೆ. ಯಾಕೆ ನಿಮ್ಗೆ ಗೊತ್ತೂ ಆಗೋದಿಲ್ಲ ಇದರಿಂದನೇ ಆಗಿದೆ ಅಂತ. ಎಷ್ಟೋ ಜನ ಹೇಳೋದೇ ಇಲ್ಲ ನಾವು ತಗೊಂಡಿದ್ದೀವಿ ಅಂತ. ಆಮೇಲೆ ನಾವು ಪರೀಕ್ಷೆ ಮಾಡಿ ನೀವು ಹಿಂದೆ ಏನಾಗಿ ಅವಾಗ ಸ್ವಲ್ಪ ಆದ್ಮೇಲೆ ಹೇಳ್ತಾರೆ, ಸರ್ ನಾನು ಹೀಗೆ ಮಾಡ್ಕೊಂಡಿದ್ದೆ, ಈಗ ತೊಂದರೆ ಆಗಿದೆ ನನಗೆ. ಸೊ ಸೆಲ್ಫ್ ಮೆಡಿಕೇಶನ್ ಅನ್ನು ಮತ್ತೆ ಜನರಲ್ ಇನ್ಫಾರ್ಮೇಶನ್ ಅನ್ನು ನಂಬಿ ನಾವಾಗೆ ಸ್ವಂತ ಟ್ರೀಟ್ಮೆಂಟ್ ಮಾಡ್ಕೋಬಾರ್ದು. ಒಬ್ಬ ವೈದ್ಯರನ್ನ ಪರಿಚಯಿಸಿ ಅವರನ್ನ ಭೇಟಿಯಾಗಿ ಮಾಡ್ಕೊಂಡ್ರೆ ಒಂದು ಒಳ್ಳೆಯ ಜೀವನ ಮತ್ತು ಆರೋಗ್ಯ ಬಾಧ ಆಗದ ಆರೋಗ್ಯ ಪಂಚಕರ್ಮ ನಿಮಗೆ ಹೆಲ್ಪ್ ಮಾಡುತ್ತೆ. ಸರ್, ವಿರೇಚನದಿಂದ ಯಾವೆಲ್ಲ ಕಾಯಿಲೆಗಳಿಗೆ ಲಾಭವಾಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ವಿರೇಚನದಿಂದ ನೋಡಿ ಸರ್, ರಕ್ತದಿಂದ ಆಗೋ ಮತ್ತು ಪಿತ್ತದಿಂದ ಆಗೋ ಎಲ್ಲ ರೋಗಗಳು ಕಡಿಮೆ ಆಗ್ತದೆ. ಈ ಎಕ್ಸಾಂಪಲ್ ರಕ್ತದಿಂದ ಅಂದ್ರೆ ಚರ್ಮ ರೋಗ, ಬ್ಲೀಡಿಂಗ್ ಆಗೋ ಡಿಸಾರ್ಡರ್ಸು, ಅಥವಾ ಫೀಮೇಲಲ್ಲಿ ತುಂಬ ಬ್ಲೀಡಿಂಗ್ ಆಗ್ತಾ ಇದ್ರೆ ಅಥವಾ ಆಗ್ತಾನೆ ಇಲ್ಲ ಅಂದರೆ ಮಂತ್ಲಿ ಋತುಮತಿ ಇದ್ದ ಲಕ್ಷಣ ಇದ್ದ ಅದಕ್ಕೆ ಚಿಕಿತ್ಸೆ ಇದೆ. ಸ್ಥೌಲ್ಯದಲ್ಲಿ ದಪ್ಪ ಇದ್ದವರಿಗೆ, ಇವನ್ ತುಂಬ ಲೀನ್ ಇದ್ದವನಿಗೂ ವಿರೇಚನ ಮಾಡಿ ಒಳ್ಳೆ ಆಹಾರ ಕೊಟ್ಟರೆ ದಪ್ಪ ಆಗ್ತದೆ. ಎಷ್ಟು ಹೇಳ್ತಿರ್ತಾರೆ ಎಷ್ಟೋ ಜನ, ನಾನು ಎಷ್ಟು ತಿಂದ್ರೂ ಆಗ್ತಾ ಇಲ್ಲ. ಅದಕ್ಕೆ ಪಂಚಕರ್ಮವು ಕೊಟ್ಟು ಆಮೇಲೆ ಆಹಾರ ಕೊಟ್ಟರೆ ಅವ್ನಿಗೆ ತಿನ್ನೋ ನ್ಯೂಟ್ರಿಷನಲ್ ಇಂಡೆಕ್ಸ್ ಹೆಚ್ಚಾಗ್ತದೆ. ಆಮೇಲೆ ಅನಿಮಿಯಾದಲ್ಲಿನೂ ವಿರೇಚನ ಕೊಟ್ಟು ರಕ್ತವನ್ನು ಹೆಚ್ಚಿಸ್ತೀವಿ. ಯಾಕಂದ್ರೆ ಇವತ್ತು ನಾನು ಸಪ್ಲಿಮೆಂಟ್ ತಗೊಂಡೆ, 8 ದಿನ ಅಂತ ತಿನ್ಬೇಕು ಸಪ್ಲಿಮೆಂಟ್. ಈ ಸಪ್ಲಿಮೆಂಟೇಷನ್ ಟ್ರಾನ್ಸ್ಫಾರ್ಮ್ ಅಂಡ್ ಕನ್ವರ್ಟಿಂಗ್ ಗಟ್ಟಲ್ಲಿ ಏನು ಅಬ್ಸಾರ್ಪ್ಷನ್ ಬಂದಾಗಿರ್ತದಲ್ಲ ಸರ್, ಅದು ಕರೆಕ್ಟ್ ಆಗ್ಬೇಕಂದ್ರೆ ಟೇಕ್ 1 ವಿರೇಚನ. ಪಾಂಡು ಎಲ್ಲ ಅದಕ್ಕೆ ವಿರೇಚನ ಹೇಳಿರೋದು. ಆಮೇಲೆ ಊಟ ಮಾಡಿದ್ದೆಲ್ಲ ತಾಗ್ತದೆ, ನಿಮ್ಗೆ ರಕ್ತದ ಕಡಿಮೆ ಕೊರತೆ ಬೀಳೋದಿಲ್ಲ ಮುಂದಿನ ದಿನಮಾನಗಳಲ್ಲಿ. ಇದು ಮತ್ತೆ BP ಯಲ್ಲಿ ಕೊಡ್ಬೋದು. ಚರ್ಮ ರೋಗದಲ್ಲಿ ಎಲ್ಲ ವಿರೇಚನ ಅಂತ ಮಾಡ್ತೀವಿ. ಆಮೇಲೆ
ವಾತ ರಕ್ತ ಮೇಡಮ್ ವೆರಿಕೋಸಿಟಿ ಕೇಳಿದ್ರಲ್ಲ ಅಲ್ಲೂ ಒಂದ್ಸರಿ ಕೊಡ್ತೀವಿ. ಅಂದ್ರೆ ಮಕ್ಕಳು ಆಗದೆ ಇರೋ ಬಂಜೆತನದಲ್ಲಿನೂ ವಿರೇಚನ ಯೂಸ್ ಮಾಡ್ತೀವಿ. ಅಂದ್ರೆ ಈಗ ಓವೇರಿಯನ್ ಫೇಲ್ಯೂರ್ ಆರ್ ನಾನ್ ಓವರಿಂಗ್ ರೆಸ್ಪಾನ್ಸ್ ಸಿಂಡ್ರೋಮ್ ತುಂಬಾ ಇದೆ. PCOD ಏನು ಇಲ್ಲ, ಏನು ಮಾಡಕ್ ಆಗ್ತಾ ಇಲ್ಲ. ಅದಕ್ಕೆ ಈಗ ಗೈನಾಕ್ ಡಿಪಾರ್ಟ್ಮೆಂಟ್ ತೆಗೆದು ಜನರಲ್ ಮೆಡಿಸಿನ್ PCOM ಅಂತ ಮಾಡಿದ್ದಾರೆ. ಯಾಕೆ? ಅದು ಮೆಟಬಾಲಿಕ್ ಇಂಡ್ಯೂಸ್ಡ್ ಡಿಸೀಸ್. ಆ ಮೆಟಬಾಲಿಸಮ್ ಕರೆಕ್ಟ್ ಮಾಡೋ ಒಂದು ಎಲ್ಲ ಪ್ರಕ್ರಿಯೆಗಳು ವಿರೇಚನದಲ್ಲಿ ಆಗ್ತದೆ. ಮತ್ತು ವಿರೇಚನ ಎಲ್ಲ ಪಂಚಕರ್ಮದಲ್ಲಿ ಕಂಪ್ಲೀಟ್ ಪಂಚಕರ್ಮ ಯಾವುದಂದ್ರೆ ಅದು ವಿರೇಚನ. ಎಲ್ಲದಕ್ಕೂ ಇನ್ನೊಂದು ಸಪೋರ್ಟ್ ಬೇಕಾಗ್ತದೆ ಪಂಚಕರ್ಮದ್ದು. ಇದಕ್ಕೆ ಯಾವ ಸಪೋರ್ಟ್ ಇಲ್ಲ. ಇಟ್ಸ್ ಅ ಮಾಸ್ಟರ್ ಆ್ಯಂಡ್ ಗೇಮ್ ಚೇಂಜರ್ ಅಂತ ಹೇಳ್ಬೋದು. ಪ್ರೀ ಡಯಾಬಿಟಿಕ್ಸ್ ಎಲ್ಲಂತೂ 100% ಗೇಮ್ ಚೇಂಜರ್. ಎಷ್ಟೋ ಜನಕ್ಕೆ ಡಯಾಬಿಟಿಸ್ ರಿವರ್ಸ್ ಆಗಿಬಿಡ್ತದೆ. ಎಸ್ ಈ ಎಲ್ಲ ಚಿಕಿತ್ಸೆಗಳಲ್ಲಿ ಮಾಡ್ಬೋದು. ಖಂಡಿತ ಸ್ನೇಹಿತರೆ, ತಾವು ಕೂಡ ಭಾಗವಹಿಸಿ. ಇದು KLE ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮ. ಹಾಟ್ಲೈನ್ ಸಂಖ್ಯೆ 9019904904. ಇವತ್ತಿನ ವಿಷಯ ಪಂಚಕರ್ಮ ವಿಧಗಳು ಮತ್ತು ಉಪಯೋಗದ ಕುರಿತು. पंचकर्माबद्दल डिटेलमध्ये आपण बोलतोय सर. तर हे पंचकर्म मुळात आपण कुठल्या सीझनला केलेलं बरं असतं? सीझनमध्ये काय दोन गोष्टी आहे मॅडम. हेल्दी इंडिव्हिज्युअल प्रॅक्टिस आणि अनहेल्दी इंडिव्हिज्युअल प्रॅक्टिस. तर रोगीला आणि माणूस आहे. काही आयुर्वेदाचा बेसिक कॉन्सेप्ट काय? स्वास्थ्यस्य स्वास्थ्य रक्षणम आतुरस्य विकारप्रशम. हे स्वास्थ्यस्य स्वास्थ्य रक्षणम आहे म्हणून ते सीझन वाईजच करायला पाहिजे. तुम्ही वसंत ऋतूमध्ये वमन करायला पाहिजे, अच्छा, शरद ऋतूमध्ये विरेचन करायला पाहिजे आणि वर्षा ऋतूमध्ये बस्ती करायला पाहिजे. ओके. हे हेल्दीचं माणूस. हेल्दी म्हणे कोण? हेल्दीमध्ये असं का नाव आहे, कोण माणूस दिवसाचं काय रूल्स आहे, मग दिनचर्या आणि ऋतुचर्या फॉलो करत नाही, ते अपत्यनिमित्तच आहे. कोणतरी माणूस एक योगीसारखा आहे, त्याला पाहिजे नाही पंचकर्म. बरोबर. अगळं काय झालंय आता, सगळ्यांना रूल्स फॉलो करत नाही. सगळा फिटनेस आहे ऋतुशोधनला. सो त्या मंथमध्ये येऊन वसंत ऋतूमध्ये आलं तर वमन करायचं, शरद कालमध्ये आहे तर विरेचन करायचं, आणि वर्षा ऋतूमध्ये पाऊसमध्ये बस्ती घ्यायचं. हे हेल्दी इंडिव्हिज्युअल प्रॅक्टिस. अजून एक माणूस आहे हेल्दीमध्येच, मी रसायन घेणार आहे, मला रसायनाने लंबा लाईफ पाहिजे मला. अच्छा. त्यांना काय, ते सीझनमध्ये वमन करून नंतर रसायन प्रॅक्टिस करायचं. त्याला लागतात आणि ते इफेक्टिव्ह पण होतं. हेल्दी इंडिव्हिज्युअलला रसायन प्रॅक्टिससाठी पंचकर्म शोधन करून रसायन देतात. एक हेल्दी इंडिव्हिज्युअल. आणि बिमारीला काय ते बोलू शकत नाही. ऑल मंथ ऑल टाइम इट कॅन बी डन. इट्स एन एमर्जन्सी फॉर देम. त्यांना लक्षणं कमी करायच्यासाठी सगळं करू शकतात. नाही आता शरदकाल आहे, मग वमन करायचं आहे. आणि एक रेफरन्स म्हणतो, कोणतरी वर्ल्डमध्ये एअर कंडिशनच्या बारेमध्ये बोलाय तो चरक ने बताया, इतने कृत्रिम गुणोपादानात आर्टिफिशियल एनवायरमेंट रेडी करके उसको करो, ट्रीटमेंट करो. देयर इज द फर्स्ट रेफरेंस फॉर द एयर कंडीशन इज टोल्ड बाय चरका, दैट इज कृत्रिम गुणोपादानात. आर्टिफिशियल एनवायरमेंट रेडी करके पेशेंट को करना है, उसको बाहर नहीं छोड़ने का, अंदर रख के करना है. करके देन वन्स ही अचीव्ड नॉर्मल सिम्टम्स यू कॅन लिव्ह हिम आउट. तो रोगीला काय कधी पण करू शकतो, असं काय प्रॉब्लेम नाही. कुठली पण औषधी थोडा दूर दिन बताय. आयुर्वेद आहे, बिलीव्ह इन शास्त्र अँड ॲस्ट्रॉलॉजी. थोडा दिवस दूरदिन आहे, एक्लिप्स आहे, वो दिन करायचं नाही, ते मोठ्या गोष्टी आहे. आणि नस्य करते वक्त क्लाउड्स डेज नहीं रहना चाहिए. तो क्लाउड है मगर फिर भी बीमारी है, उसको टेम्परेचर ज़्यादा रख के हमने रूम का टेम्परेचर बढ़ा के उधर भी नस्य कर सकते हैं. दैट इज व्हाट द कृत्रिम गुणोपादान. आर्टिफिशियल एनवायरमेंट रेडी करके करना है उसको. पाऊस मध्ये वमन होत नाही, मग उसको गर्मी का रूम मॉनिटर करके कर सकते. अति शीत काल, अति उष्ण काल कॉन्ट्रा इंडिकेटेड है. अति शीत को हम कंट्रोल कर सकते, अति उष्ण को भी कंट्रोल करने का दिन आ गया है. सो दैट कॅन बी डन, बट फॉर द एमर्जन्सी इट कॅन बी अडॉप्टेड एनी टाइम. कधी पण करू शकत नाही रोगीला. माणूस नॉर्मल आहे, टाइम आहे त्यांच्याकडे, सीझन वाईज घ्यायचं. मग एखादं ट्रीटमेंट घेतल्यानंतर आपण किती दिवसांचा गॅप ठेवायचा? ये बीमारी डिसीज में एक रूल्स होता है, हेल्दी में एक रूल्स होता है. करेक्ट. डिसीज मध्ये काय सिम्पटम्स काय काय इम्प्रूव्हमेंट झाले, मिनिमम तर द्विगुण परिहारकाला मीन्स 10 दिवसाचे ट्रीटमेंट मी घेतले, या तो आठवड्याचं घेतले तो 15 दिवस मिनिमम घ्या. 10 दिवस घेतले तर 20 दिवस. मग जनरल रूल मी सांगतो की बस्ती आठवड्याचं घेतलं तर 15 दिवस, अच्छा, वमन विरेचन केलं तर 1 महिना गॅप ठेवा, नस्य केलं तर 15 दिवस मध्ये परत करू शकतात. एक 5 का बताया मैंने. और एक आता है सर रक्त मोक्षण कर, ब्लड लेटिंग थेरेपी करते, वो भी शुश्रुत नहीं. एज अ सर्जन he has included under Shodhana only. Even we do blood letting therapies. There are different systemic effect होने वाला blood letting therapies है, और local skin disease, blood clot हुआ वेरिकोसिटी में भी हम लीच अप्लाई करते या अलाबो अप्लाई करते, सकिंग, और एक वेन से डाल के ब्लड निकालते. These are the things which are done another panchakarma. That is not another, it's Shushruta has told that rakta mokshana is under panchakarma. It should be considered. वो करना है. वो भी एक रक्त दृष्टि क्या है, क्या बताया है,
सब ट्रीटमेंट किया, ओमन किया और रेचन किया, बस्ती किया, सब किया, फिर भी आराम नहीं हो रहा तो हम ब्लड लेटिंग थेरेपी लास्ट में लेते हैं। इसलिए कभी भी सर्जिकल अप्रोच क्या है आयुर्वेद में, सेकंड ऑप्शन है, मेडिकल मैनेजमेंट फर्स्ट ऑप्शन। इससे आराम हो रहा है देन डोंट डू इट, देन गो फॉर अ सेकंड ऑप्शन। दैट्स वाई क्रियाग्रहणात स्नेहादि, फर्स्ट स्नेहादि क्रिया करो, ओमन विरेचन करो, नहीं हो रहा है तो छेदादि काटो बाद में। दिस इज व्हाट द अप्रोच। यस सर। केली हेल्थ गाईड फोन इन लाईव्ह शो आपला सुरू आहे आणि ज्यामध्ये आजचा विषय आपला आहे पंचकर्माचे प्रकार आणि त्याचे बेनिफिट्स आपल्याला काय भेटणार आहेत तो. आपल्याला मार्गदर्शन करतायत डॉक्टर विश्वनाथ वसेदार, जे केली श्री BM कंकणवाडी आयुर्वेदा कॉलेज आणि हॉस्पिटल येथे पंचकर्मा विभागाचे तज्ज्ञ डॉक्टर आणि प्रोफेसर आहेत. तुम्हाला या संदर्भातले काही प्रश्न असतील तर हॉटलाईन नंबर आहे 9019904904 या नंबरवरती कॉल करू शकता. ಖಂಡಿತ ಸ್ನೇಹಿತರೆ, ಹಾಟ್ಲೈನ್ ಸಂಖ್ಯೆ 9019904904 ಈ ನಂಬರ್ ಮೇಲೆ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಡಾಕ್ಟರ್ ಸರ್, ಈಗ ಬಹಳ ಮುಖ್ಯವಾಗಿ ಪಂಚಕರ್ಮ ಅಂದ ತಕ್ಷಣ ಎಲ್ಲರೂ ತಲೆಯಲ್ಲಿ ಬರೋದು ಒಂದೇ ಒಂದು ಮಸಾಜ್. ಅದು ಯಾಕೆ ಹಿಂಗಾಗಿದೆ, ಅದ್ರ ಬಗ್ಗೆ ಸ್ವಲ್ಪ. ಏನಾಗಿದೆ ಸರ್, ಅದು ಆಯುರ್ವೇದದ ಅಡ್ವರ್ಟೈಸಿಂಗ್ ಐಕಾನ್ ಅನ್ನೋದೇ ಪಂಚಕರ್ಮ. ಎಲ್ಲಿ ವರ್ಡಲ್ಲಿ ಎಲ್ಲೇ ಬೋರ್ಡ್ ನೋಡಿ ಒಂದು ದಾರ ಮಾಡಿರೋದು ಫೋಟೋ ಹಾಕಿರ್ತಾರೆ, ಒಂದು ಎಣ್ಣೆ ಮಸಾಜ್ ಮಾಡೋದು, ಅಥವಾ ಈ ಕಿಜಿ ಅಂದ್ರೆ ಪಿಂಡ ಸ್ವೇದದ್ದು ನಾವು ರೈಸ್ ಅನ್ನ ಬಾಯ್ಲ್ ಮಾಡಿ ಮಾಡೋದು, ಇಟ್ಸ್ ಅನ್ನ ಜಸ್ಟ್ ಅಡ್ವರ್ಟೈಸಿಂಗ್ ಐಕಾನ್. ಜನರಲ್ಲಿ ಪಂಚಕರ್ಮ ಅಂದ್ರೆ ಮಸಾಜ್ ಅಂತ ಆಗಿದೆ. ನಿಜ ಹೇಳ್ಬೇಕಂದ್ರೆ ಮಸಾಜ್ ಅಲ್ಲಿ ತುಂಬಾ ಮರ್ದನ, ಉನ್ಮರ್ದನ, ಉತ್ಸಾಹದನ, ಕಾಲಿಂದ ಮಸಾಜ್ ಹೇಳಿದ್ದಾರೆ ಸರ್. ಕಾಲಲ್ಲಿ ಮಾಡ್ಬೇಕು, ಯಾರು ಮಾಡ್ಬೇಕು. ಈಗೆಲ್ಲ ರೀಸೆಂಟ್ಲಿ ಡೆವಲಪ್ ಆಗಿದೆ, ಏನು ಸ್ಪೋರ್ಟ್ಸ್ ಮೆಡಿಸಿನ್ ಅಂತ. ನೋ ಈ ಚರಕನ ಕಾಲದಲ್ಲಿ ಇತ್ತು. ಯಾರು ನಿಯುದ್ಧ ಕುಸ್ತಿ ಆಡ್ತಾರೆ, ರೆಸ್ಲರ್ಸ್ ಇದ್ದಾರೆ, ಅವರಿಗೆ ಕೈಯಿಂದ ಮಸಾಜ್ ಪ್ರೆಷರ್ ಸಾಲೋದಿಲ್ಲ. ಅವನಿಗೆ ರೆಸ್ಲಿಂಗ್ ಆದ್ಮೇಲೆ ಅವನು ಹೆಲ್ದಿ ಇಂಡಿವಿಜುವಲ್ ಇದ್ದವನಿಗೆ ಪಾದಲ್ಲಿ ಕಾಲಿನಿಂದ ಮಾಡಬೇಕು. ಒಬ್ಬ ಮನುಷ್ಯ ಅವನ ಮೇಲೆ ನಿತ್ತು ಮಾಡೋ ದಟ್ ಮಚ್ ಬಿಕಾಸ್. ಕರೆ ಒಂದು ಬರ್ತಾ ಇದೆ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ ರೀ. ನಮಸ್ಕಾರ, ತಮ್ಮ ಹೆಸರು? ನಮ್ಮ ಹೆಸರು ಪ್ರಕಾಶ್ ರೀ. ಪ್ರಕಾಶ್ ಅವರೇ, ವೈದ್ಯರೊಂದಿಗೆ ಮಾತನಾಡಿ ಪ್ರಶ್ನೆಯನ್ನ ಕೇಳಿ ಪ್ಲೀಸ್. ಹೇಳಿ ಸರ್. ಹಲೋ, ನಮಸ್ಕಾರ ರೀ. ನಮಸ್ತೆ ಸರ್. ನಮಸ್ತೆ ಸರ್, ಈಗ ಡಯಾಬಿಟಿಸ್ ಮತ್ತ ಹರ್ನಿಯ ಇದ್ದವರು ಪಂಚಕರ್ಮ ಮಾಡಬಹುದ್ರಿ? ಮಾಡ್ಬೋದಲ್ಲ ಸರ್, ಮಾಡ್ಬೋದು. ಮಾಡಬಹುದ್ರಿ? ಮಾಡ್ಬೋದು ಸರ್, ಏನ್ ಪ್ರಾಬ್ಲಮ್ ಆಗುದಿಲ್ಲ? ಏನೂ ಆಗೋದಿಲ್ಲ. ನಿಮ್ಗೆ ಯಾವ್ದು ಬೇಕು ಅದನ್ನಷ್ಟೇ ಮಾಡ್ತೀವಿ ಸರ್. ಹರ್ನಿಯ ಇದ್ರೆ ಪಂಚಕರ್ಮ ನಡೀತದ್ರಿ? ನಡೀತದೆ ಸರ್. ಅದಕ್ಕೆ ಆಬ್ಸ್ಟ್ರಕ್ಟ್ ಇದೆಯಾ, ನಾನ್ ಆಬ್ಸ್ಟ್ರಕ್ಟ್ ಇದೆಯಾ, ಅದು ಒಳಗಡೆ ಹೋಗ್ತದೆ ಎಲ್ಲ ನೋಡ್ಕೊಂಡೇ ಕೊಡ್ತೀವಿ ಸರ್ ನಾವು. ಕರೆ ಮಾಡಿದಕ್ಕೆ ಧನ್ಯವಾದ. ಹಾಗೂ ಸ್ನೇಹಿತರೆ, ತಾವು ಕಾಲ್ ಮಾಡಿದರೆ ದಯವಿಟ್ಟು ತಮ್ಮ ಫೋನ್ ನೀವು ಮಾತನಾಡುವ ಒಂದು ಸ್ಥಳದಿಂದ ಸ್ವಲ್ಪ ದೂರ ಬನ್ನಿ. ಇಲ್ಲದಿದ್ದರೆ ವಾಯ್ಸ್ ಏನಿದೆ ಅದು ಎಕೋ ಹೊಡೆಯುತ್ತೆ, ಅಥವಾ ತಮ್ಮ ರೇಡಿಯೋ ವಾಲ್ಯೂಮ್ ಅನ್ನ ಕಮ್ಮಿ ಮಾಡಿ ದಯವಿಟ್ಟು. ಸರ್, ಕಂಟಿನ್ಯೂ ಮಾಡೋಣ ಆ ಒಂದು ವಿಷಯದ ಬಗ್ಗೆ. ಮಸಾಜ್ ಮೆಡಿಸಿನ್, ಸ್ಪೋರ್ಟ್ಸ್ ಮೆಡಿಸಿನ್ ಅನ್ನೋದು ಆಯುರ್ವೇದದಲ್ಲಿ ತುಂಬಾ ಎಸ್ಟಾಬ್ಲಿಷ್ ಆಗಿದೆ. ನೋಡಿ ಸರ್, ಎಲ್ಲರೂ ಈಗ ಜಿಮ್ ಎಲ್ಲ ಮಾಡಿದ್ಮೇಲೆ ಸೋನಾ ಬಾತ್ ಹಾಗಿಲ್ಲ, ಎಣ್ಣೆ ಹಚ್ಚಿ ಕಾಲಿಂದ ಉಜ್ಜಿ ಸ್ನಾನ ಮಾಡಬೇಕು. ಯಾಕೆ ಅಂದ್ರೆ ಒಂದು ರಬ್ಬರ್ ಅನ್ನ ಎಷ್ಟು ಹೆಗ್ಗಿಸಬಹುದು, ಜಿಮ್ ಅಲ್ಲಿ ಏನ್ ಮಾಡ್ತಾರೆ, ಮಸಲ್ ಅನ್ನ ತುಂಬಾ ಹೆಗ್ಗಿಸ್ತೀವಿ. ಕರೆಕ್ಟ್. ತುಂಬಾ ಹೆಗ್ಗಿದ್ಮೇಲೆ ಅದಕ್ಕೆ ಎಣ್ಣೆಯನ್ನ ಹೋಗ್ಬೇಕು ಸರ್. ನಿಜ. ಎಣ್ಣೆ ಹೋಗಿ ಅದಕ್ಕೆ ಸ್ಟೆಬಿಲಿಟಿ ಮೇಂಟೈನ್ ಆಗ್ತದೆ. ಈಗ ಸದ್ಯದ ವಯಸ್ಸಿನಲ್ಲಿ ಏನಾಗ್ತದೆ, ಎಣ್ಣೆ ಇಲ್ಲದೆ ತುಂಬಾ ಮಸಲ್ ಗ್ರೋತ್ ಆಗ್ತದೆ. ಇದೇ ಸ್ಪೋರ್ಟ್ಸ್ ಪರ್ಸನ್ ಆಫ್ಟರ್ ಸಮ್ ಏಜ್ ತುಂಬಾ ಬಾಡಿ ಪೇನ್, ಜಾಯಿಂಟ್ ಪೇನ್ ಎಲ್ಲ ತುಂಬಾ, ಎಲ್ಲ ಸ್ಪೋರ್ಟ್ಸ್ ಮೆನ್ಸ್ ನೋಡಿ, ಬಾಡಿ ಬಿಲ್ಡರ್ಸ್ ಎಲ್ಲ ದೇ ಇಲ್ ದ ಫ್ಯಾಗ್ ಎಂಡ್ ಆಫ್ ದೇರ್ ಲೈಫ್ ದೇ ಹ್ಯಾವ್ ವೆರಿ ಬ್ಯಾಡ್. ಸೊ ಅದಕ್ಕೆ ನಿತ್ಯ ಯಾರು ತುಂಬಾ ರೆಸ್ಲರ್ಸ್ ಇದ್ದಾರೆ ಅಂದ್ರೆ ನಿಯುದ್ಧ ಅನ್ನೋದು ಅಂದ್ರೆ ಕುಸ್ತಿ ಆಡೋದೇ ಹೈಯೆಸ್ಟ್ ಸ್ಪೋರ್ಟ್ಸ್ ಅಂತ ನಮ್ಮ ಶಾಸ್ತ್ರ ಹಿಂದಿನದಲ್ಲಿ ಅದಿತ್ತು. ಹಾಗಾಗಿ ಆ ಆಟವನ್ನು ಮಾತ್ರ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಅವರು ನಿತ್ಯ ತಮ್ಮ ಸ್ಪೋರ್ಟ್ಸ್ ಮುಗಿದ ಮೇಲೆ ಒಂದು ಮಸಾಜ್ ಮಾಡಿಕೊಂಡು ಸ್ನಾನ ಮಾಡಿದ್ರೆ ಅವರ ಮಾಂಸಪೇಶಿಗಳು ಲಾಸ್ ಆಗುದು, ಮುಂದೆ ಅದರ ಡ್ಯೂರಬಿಲಿಟಿನೂ ತುಂಬಾ ಇರ್ತದೆ. ಉತ್ತಮ ಸರ್. ಎಸ್, ಇದ್ರ ಬಗ್ಗೆ ಮಾತನಾಡೋಣ. ಕರೆ ಒಂದು ಬರ್ತಾ ಇದೆ. हॅलो, गुड मॉर्निंग मैम. गुड मॉर्निंग. आपलं नाव? हाँ यस मैम, मेरा नाम डॉक्टर प्रवीण कुमार शर्मा है मैम. हाँ सर, आपका क्वेश्चन पूछिए. हाँ जी मैम, रोल ऑफ पंचकर्मा इन ऑटोइम्यून डिसऑर्डर्स, ये पूछना है मुझे विश्वनाथ सर से. ಓಕೆ. ಈ ಅಟೋಇಮ್ಯೂನ್ ಡಿಸಾರ್ಡರ್ಸ್ ಅಲ್ಲಿ ತುಂಬಾ ಪಂಚಕರ್ಮ ಈಗಿನ ಸದ್ಯದ ದಿನಗಳಲ್ಲಿ ಏನಾಗಿದೆ ಅಂದ್ರೆ ಅಟೋಇಮ್ಯೂನ್ ಡಿಸೀಸ್ ತುಂಬಾ ಇದೆ ಮೇಡಮ್. ಅಟೋಇಮ್ಯೂನ್ ನಮ್ಮ ಬಾಡಿ ಜೀವಕೋಶಗಳು ನಮ್ಮ ಜೀವಕೋಶಗಳನ್ನೇ ಕೊಲ್ಲುತ್ತೆ. ಇದನ್ನ ಕಂಟ್ರೋಲ್ ಮಾಡೋಕ್ಕೆ ಪಂಚಕರ್ಮ ತುಂಬಾ ಚಿಕಿತ್ಸೆ ಕೊಡ್ತದೆ. ಅಲ್ಲಿ ಓಮನ ವಿರೇಚನ ವಿಲ್ ಮೇಕ್ 100% ಗುಡ್ ಇಂಪ್ರೂವ್ಮೆಂಟ್ ಕಂಪೇರಿಟಿವ್ಲಿ. ನಾವು ಬೇರೆ ಈಗ ಈ 15 ವರ್ಷದಲ್ಲಿ ರೊಮಟಾಯ್ಡ್ ಆರ್ಥರೈಟಿಸ್ ಆಗ್ಬೋದು, SLE ಆಗ್ಬೋದು, ಮತ್ತೆ ಅಲ್ಸರೇಟಿವ್ ಕೊಲೈಟಿಸ್ ಆಗ್ಬೋದು, ಇವೆಲ್ಲ ರೋಗಗಳಿಗೆ ಇವೆಲ್ಲ ಆಟೋಇಮ್ಯೂನ್ ಡಿಸಾರ್ಡರ್ ಅಂತಾರೆ. ಇವನ್ ಮಧುಮೇಹವನ್ನು ಒಂದು ಆಟೋಇಮ್ಯೂನ್ ಡಿಸಾರ್ಡರ್. ಇವುಗಳನ್ನು ಹಿಡಿತದಲ್ಲಿ ಅಥವಾ ಆಟೋಇಮ್ಯೂನಿಸಿಟಿಯನ್ನು ಕಡಿಮೆ ಮಾಡಿ ನಮ್ಮ ಬಾಡಿಗೆ ಹೇಳ್ತೀವಿ ನಾವು, ಇದು ನಮ್ಮ ಬಾಡಿಯ ಪಾರ್ಟು, ಇದನ್ನ ಕೊಲ್ಲಬೇಡ ಅಂತ ಹೇಳಕ್ಕೆ ಪಂಚಕರ್ಮದಲ್ಲಿ ಶೋಧನ ಚಿಕಿತ್ಸೆ ತುಂಬಾ ರೋಲ್ ಇದೆ. ಈಗ ಬರ್ನಿಂಗ್ ಪ್ರಾಬ್ಲಮ್ ಆಟೋಇಮ್ಯೂನ್ ಡಿಸಾರ್ಡರ್ಸ್
ತುಂಬ ಜನಕ್ಕಿದೆ. ಎಲ್ಲರಿಗೂ ಜಾಯಿಂಟ್ ಪೇನ್, ಅರ್ಥರೈಟಿಸ್ ಬಂತು, ಇಲ್ಲಾಂದ್ರೆ SLA ಆಗಿದೆ, ಅಥವಾ ಡಯಾಬಿಟಿಸ್ ಆಗ್ತದೆ, ಅಥವಾ ಸ್ಕಿನ್ ಡಿಸೀಸ್, ಆಟೋಇಮ್ಯೂನ್ ಡಿಸಾರ್ಡರ್ಸ್. ಅದಕ್ಕೆ ಪುಸ್ತಕದಲ್ಲಿ ಇಂಗ್ಲಿಷ್ ಆಟೋಇಮ್ಯೂನ್ ಮೀನ್ಸ್ ಅನ್ನೋನ್ ಇಟಿಯಾಲಜಿ, ಅದಕ್ಕೆ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಬಟ್ ಆಯುರ್ವೇದದಲ್ಲಿ ಏನಿದೆ, ವಿರುದ್ಧ ಆಹಾರ ಪ್ರಾಕ್ಟೀಸು, ಸಮ್ ರಾಂಗ್ ಪ್ರಾಕ್ಟೀಸ್ ಮಾಡೋದ್ರಿಂದ ಆಟೋಇಮ್ಯೂನ್ ಡಿಸಾರ್ಡರ್ ಬರ್ತದೆ. ಅದನ್ನ ಸರಿಪಡಿಸಿ ಶೋಧನ ಮಾಡಿ ಬಾಡಿಗೆ ರಸಾಯನ ಚಿಕಿತ್ಸೆ ಕೊಟ್ಟರೆ ಆಟೋಇಮ್ಯೂನಿಸಿಟಿ ಮರಿತದೆ ಬಾಡಿ. ಫಾರ್ಗೆಟ್ ಸೋ ಮೆನಿ ಪೇಷಂಟ್ ಅನ್ನ ನಾವು ಟ್ರೀಟ್ ಮಾಡಿದೀವಿ, ಕಂಪ್ಲೀಟ್ ಸ್ಕಿನ್ ಡಿಸೀಸ್ ಹೋಗಿದೆ, ಎಷ್ಟೋ ಜನಕ್ಕೆ ಡಯಾಬಿಟಿಸ್ ರಿವರ್ಸ್ ಆಗಿದೆ, ಅಥವಾ ಜಾಯಿಂಟ್ ಪೇನ್ ನೆಗೆಟಿವ್ ಬಂದಿದ್ದಾವೆ ಬ್ಲಡ್ ರಿಪೋರ್ಟ್ಸ್ ಅಲ್ಲಿ. ಈಗ 2-3 ಸ್ಟಡಿ ಮಾಡ್ತಾ ಇದೀವಿ ನಾವು ಆಟೋಇಮ್ಯೂನ್ ಅಲ್ಲಿ, ಅದನ್ನು ಕಂಟ್ರೋಲ್ ಹೇಗೆ ಮಾಡೋಕೆ ಅಂದ್ರೆ ಎಲ್ಲ ಮಾಡರ್ನ್ ಪ್ಯಾರಾಮೀಟರ್ ಸೈಂಟಿಫಿಕ್ ವೇ ಆಗೇನೆ ಚಿಕಿತ್ಸೆ ಕೊಟ್ಟು पब्लिकेशन ಮಾಡಿದ್ದೀವಿ. थँक्यू सो मच कॉल करने के लिए डॉक्टर प्रवीण. आणि असेच जर तुमच्या मनामध्ये काही शंका असतील, तुम्हाला काही प्रश्न विचारायचे असतील तर कॉल करा. नंबर आहे 9019904904. ಸರ್, ಮಸಾಜ್ ಬಗ್ಗೆ ತಾವು ಮಾತನಾಡ್ತಿದ್ರಿ. ಪೈಲ್ವಾನ್ ಅಥವಾ ಗರಡಿಮನೆ ಪೈಲ್ವಾನ್ ರೆಸ್ಲರ್ಸ್ ಅವರಲ್ಲಿ ಬಹಳ ಪ್ರಮುಖವಾಗಿರುತ್ತೆ ಅಂತ. ಆ್ಯಂಡ್ ಅಂಥ ಸಂದರ್ಭದಲ್ಲಿ ಈಗ ವಿರೇಚನದ ಬಗ್ಗೆ ನಾವು ಮಾತನಾಡಿದ್ವಿ, ಅದು ಯಾವ ಕಾಯಿಲೆಯಲ್ಲಿ ಲಾಭ ಅಂತ. ವಮನದ ಬಗ್ಗೆ ಮಾತನಾಡೋಣ, ಅದು ಯಾವ ಕಾಯಿಲೆದಲ್ಲಿ? ವಮನದಲ್ಲಿ ಕಫಜ ರೋಗಗಳು, ವಮನ, ಪ್ರಮೇಹ ಅಂದರೆ ನಮಗೆ ಡಯಾಬಿಟಿಸ್, ಅಥವಾ ಚರ್ಮದಲ್ಲಿ ತುಂಬ ಇಚ್ಚಿಂಗ್ ಕಡಿತಾ ಇರೋರಿಗೆ ವಮನ ಕೊಡ್ತೀವಿ, ಉರಿ ಎದ್ದವನಿಗೆ ವಿರೇಚನ ಕೊಡ್ತೀವಿ. ಇದೇ ಡಿಫ್ರೆನ್ಸ್, ಬೇಸಿಕ್ ಸ್ಮಾಲ್ ಡಿಫ್ರೆನ್ಸ್ ಹೇಳ್ತೀನಿ. ಅದನ್ನು ತುಂಬ ಲಕ್ಷಣಗಳಿದಾವೆ ನೋಡ್ತೀವಿ ನಾವು. ಆಮೇಲೆ ಬಂಜೆತನದಲ್ಲಿ ವಮನ ಕೊಡ್ತೀವಿ. ಯಾರಿಗೆ ಆ್ಯನ್ಓವ್ಯುಲೇಟರಿ ಸೈಕಲ್ಸ್ ಡೇಟ್ ಬರ್ತದೆ ಮತ್ತು ಎಗ್ ರಿಲೀಸ್ ಆಗ್ತಿರೋದಿಲ್ಲ, ಅಂಥವ್ರಿಗೂ ಒಂದು ವಮನ ಒಳ್ಳೆ ಕೊಡ್ತೀವಿ. ಆಮೇಲೆ ಮಕ್ಕಳಾಗದೇ ಇರೋರಿಗೆ PCODಯಲ್ಲಿ ವಮನ ಇದೆ. ಎಂಡೋಮೆಟ್ರಿಯಲ್ ಥಿಕ್ನೆಸ್ ಇಂಪ್ರೂವ್ಮೆಂಟ್ ಆಗೋದಿಲ್ಲ ಅಂತ ಎಲ್ಲ ಏನಾಗಿದೆ ಅಂದರೆ ಇನ್ಫರ್ಟಿಲಿಟಿ ಸೆಂಟರ್ಸಿಂದ ಹೇಳ್ತಾರೆ, ನೀವು ತೂಕ ಕಡಿಮೆ ಮಾಡ್ಕೊಂಡು ಬನ್ನಿ, ಆಮೇಲೆ ಮಗು ಮಾಡುವ. ತೂಕ ಕಡಿಮೆ ಹೇಗಾಗೋದು? ಅವ್ರು ಬರ್ತಾರೆ ಆಯುರ್ವೇದ ಹತ್ರ, ತುಂಬ ಜನ ಬರ್ತಾರೆ ನಾನು ನೋಡಿದ್ರಲ್ಲಿ. ಓಕೆ ಫೈನ್ ಮಾಡುವ, ಅವ್ರು ತೂಕ ಕಡಿಮೆ ಮಾಡೋಕ್ಕೂ ವಮನ ಮಾಡಿ. ಆಮೇಲೆ ಅದ್ಬಿಟ್ಟು ಶ್ವಾಸ ರೋಗದಲ್ಲಿ, ರೆಸ್ಪಿರೇಟರಿ ಲೈನಿಂಗ್ ಡಿಸಾರ್ಡರ್ಸಲ್ಲಿ ತುಂಬ ಇಂಪ್ರೂವ್ಮೆಂಟ್ ಬರ್ತದೆ. ಅಲರ್ಜಿಕ್ ರೈನೈಟಿಸಲ್ಲಿ ವಮನ ಒಳ್ಳೆಯದು. ತುಂಬ ಶೀತ, ರಿಪೀಟೆಡ್ಲಿ ಕೋಲ್ಡ್ ಆ್ಯಂಡ್ ಕಾಫ್ ಕ್ಯಾಚ್ ಆಗ್ತಾಯಿದೆ, ಒಂದು ವಮನ ತೊಗೊಂಡು ಆಮೇಲೆ ರಸಾಯನ ತಿಂದರೆ ವಾಪಸ್ ಬರೋದಿಲ್ಲ. ಆಮೇಲೆ ಶ್ವಾಸದಲ್ಲಿ ತುಂಬ ದಿನ ಪಂಪ್ ಯೂಸ್ ಮಾಡ್ತಾ ಇದ್ದಾರೆ, ಪಂಪ್ ಯೂಸ್ ಮಾಡಿ ಅವ್ರಿಗೆ ಆರಾಮಾಗ್ತಾ ಇಲ್ಲ ಅಂದ್ರೂ ಅವರಲ್ಲಿ ನಾವು ಒಂದು ವಮನ ಕೊಡ್ತೀವಿ. ವಮನ ಕೊಟ್ಟು ಒಂದು 2-3 ಮಂತ್ಸ್ ಮೆಡಿಸಿನ್ ಕೊಟ್ಟು ಆಮೇಲೆ ವಿರೇಚನ ಕೊಟ್ಟರೆ ತುಂಬ ಒಳ್ಳೆ ಇಂಪ್ರೂವ್ಮೆಂಟ್ ಬರ್ತದೆ. ಡಾಕ್ಟರ್ ಸರ್, ಕರೆಯೊಂದು ಬರ್ತಾ ಇದೆ. ಆಗಲಿ ಸರ್, ಬನ್ನಿ. ಹಲೋ, ನಮಸ್ಕಾರ. हेलो, नमस्कार सर, मैं डॉक्टर हर्षिता बोल रही हूँ. सर, मुझे विश्वनाथ सर से क्वेश्चन पूछना है कि जो जैसे हमारे को किसी पेशेंट के अंदर यूरिक एसिड का लेवल बहुत बड़ा होता है, तो उसमें पंचकर्मा कैसे काम करेगा? मुझे इसका क्वेश्चन पूछना है सर से. ಯೂರಿಕ್ ಆಸಿಡ್ ಅನ್ನೋದು ಸಂತರ್ಪಣೋತ್ತ ವ್ಯಾಧಿ ಅಂತೀವಿ. ಅಂದ್ರೆ ಈಗ ನಮ್ಮ ಆಯುರ್ವೇದದಲ್ಲಿ 2 ರೀತಿ ರೋಗಗಳು ಮೇಡಮ್. ಒಂದು ತುಂಬಾ ಸಂತರ್ಪಣ, ತುಂಬಾ ತಿಂತಾರೆ ಜನ, ಎವ್ರಿಥಿಂಗ್ ದೇ ವಾಂಟ್ ಗುಡ್, ಇದರಲ್ಲಿ ಯಾವ ಕ್ವಾಲಿಟಿ ಇದೆ ಅದನ್ನೇ ಚೆನ್ನಾಗಿರೋದು ತಿನ್ನಬೇಕು. ಹಾಗೆ ಸಂತರ್ಪಣದಿಂದ ಬರುವಂಥ ವ್ಯಾಧಿ ಇದು. ಒಂದು ಪಿತ್ತ ಪ್ರಧಾನ ವ್ಯಾಧಿ, ವಾತವ್ಯಾಧಿ. ಇದು ಪಿತ್ತದ ಲಕ್ಷಣಗಳು 3 ಇರ್ತವೆ. ಅಲ್ಲಿ ಬಸ್ತಿ ಚಿಕಿತ್ಸೆ ಅಂತ ಮಾಡ್ತೀವಿ ನಾವು, ಒಂದು ಶೋಧನ ಬಸ್ತಿ ಅಂತ ಕೊಟ್ಟು ಆಮೇಲೆ ವಾಪಸ್ ಎಪಿಸೋಡ್ ಮತ್ತೆ ಬರಬಾರ್ದಂತ ಅವರಿಗೆ ಸ್ನೇಹಪಾನ ಮಾಡಿ ವಿರೇಚನ ಕೊಡ್ತೀವಿ. ಆವಾಗ ಕಂಪ್ಲೀಟ್ ಈ ರೋಗ ಹೋಗ್ತದೆ. ಯೂರಿಕ್ ಗೌಟಿ ಅರ್ಥರೈಟಿಸ್ ಅಂತ ಇರುತ್ತೆ. ಗೌಟಿ ಅರ್ಥರೈಟಿಸ್ ಇದು ಎಕ್ಸೆಸಿವ್ ಈಟಿಂಗ್ ಮಾಡೋದ್ರಿಂದ ನಮ್ಮ ಪ್ರೋಟೀನ್ ಮೆಟಬಾಲಿಸಮ್ ಇಂಪೇರ್ಮೆಂಟ್ ಆಗ್ತಿರ್ತದೆ. ಆ ಪ್ರೋಟೀನ್ ಅನ್ನ ಕರೆಕ್ಟ್ ಮೆಟಬಾಲಿಸಮ್ ಕರೆಕ್ಟ್ ಮಾಡೋದಕ್ಕೆ ಆಯುರ್ವೇದದಲ್ಲಿ ಒಂದು 100% ಹೇಳ್ಬೋದು. ಈ ರೋಗದಲ್ಲಿ ಒಂದು ಒಳ್ಳೆ 100% ರಿಸಲ್ಟ್ ಬರೋ ರೋಗಿಗಳನ್ನ ನಾವು ನೋಡಿದ್ದೀವಿ. ಈ ಯೂರಿಕ್ ಆಸಿಡ್ ಅಂದ್ರೆ ತಿನ್ನೋದು ಒಬ್ಬೊಬ್ಬರಿಗೆ ಅಪತರ್ಪಣ ಅಂತ, ಅವರು ತಿನ್ನದೇ ಇರೋದ್ರಿಂದ ಕೆಲವೊಂದು ರೋಗ ಬರ್ತಿರ್ತದೆ. ಸ್ಲಿಮ್ ಒಬೆಸಿಟಿ ಆ್ಯಂಡ್ ಒಬೆಸಿಟಿ ಪೀಪಲ್, ಸ್ಲಿಮ್ ಇರ್ತಾರೆ, ಒಬೇಸ್ ಲಕ್ಷಣ ಕಾಣ್ತಿರ್ತವೆ, ಅವರಿಗೆ ಸಂತರ್ಪಣ ವ್ಯಾಧಿಗಳು ಮತ್ತು ಅಪತರ್ಪಣ. ಇದು ಒಂದು ಸಂತರ್ಪಣ ವ್ಯಾಧಿ, ಅಪತರ್ಪಣ ಚಿಕಿತ್ಸೆನೇ ಕೊಡ್ತೀವಿ. ಇದರಲ್ಲಿ ಬಸ್ತಿ ಮತ್ತು ವಿರೇಚನವನ್ನ ಅಡಾಪ್ಟ್ ಮಾಡೋದ್ರಿಂದ ತುಂಬಾ ಜನರಿಗೆ ತುಂಬಾ ಹೆಲ್ಪ್ ಆಗ್ತದೆ, ಮತ್ತೆ ಓರಲ್ ಮೆಡಿಸಿನ್ ಹೆಲ್ಪ್ ಆಗ್ತದೆ. ಬಟ್ ಫುಲ್ ಪಾಯಿಂಟ್ ಆ್ಯಂಡ್ ಗೇಮ್ ಚೇಂಜಿಂಗ್ ಟ್ರೀಟ್ಮೆಂಟ್ ಆಗ್ಬೇಕಂದ್ರೆ वमन बस्ती ಮತ್ತೆ विरेचन आदरे पेशेंट विल रिलीव वेरी कंप्लीट. यस, कॉल करने के लिए धन्यवाद. और आणि असेच जर प्रश्न असतील, आणखीन काही शंका असतील तर कॉल करा. नंबर आहे 9019904904. युरिक ॲसिडबद्दल त्यांनी विचारलं आपल्याला, आणि त्याच्यावरती ट्रीटमेंटही खूप चांगलं आहे, 100% रिझल्ट आपल्याकडे आहे असं म्हटलं. तर ते युरिक ॲसिड आपल्या बॉडीमध्ये वाढण्याचं प्रमाण किंवा ते वाढतं हे रिपीटेडली होऊ शकतं का? से 2 कॉजेस है मैडम. वन है एक एनिमल प्रोडक्ट्स और एक एक्सेसिव ईट. कैलोरीज हमको 400 ग्राम चाहिए, हम 800 ग्राम खा रहे हैं. अभी क्या हो गया, लोगों को पता नहीं कि कितना है, कितने खाए तो कितना हमको बॉडी यूज कर रहा है, बॉडी यूज नहीं कर रहा है. एग्जाम्पल मैं बोलता हूँ कि 100 ग्राम आप सफेद रवा का उपीट खाए तो 10 रोटी जैसा कैलोरीज होता है. इफ यू मेक इट होम यू विल ईट 300 ग्राम्स मिनिमम, सो 30 रोटीज. बाप रे. हाँ, वो उन लोगों को पता होना चाहिए. हमको कितना कैलोरीज चाहिए उतना देखते ही नहीं हम. और एक ही कार्बोहाइड्रेट हो गया, उसके साथ प्रोटीन चाहिए, उसके साथ फैट्स चाहिए एंड सम बैड ऑयल. ये आके मेटाबॉलिज्म को ये डिपॉजिट कर, हम अगर 10 यूज हो गया तो 91-95 रुपीज यूज नहीं हो तो हम पॉकेट में रहते, इट विल कीप इन द जॉइंट.
ये स्टोरेज होता है। पहला फैट बनेगा, थोड़ा कोलेस्ट्रॉल बढ़ेगा, उसके उधर भी जगह बंद हो गए तो जॉइंट में बनेगा। यही इम्पेयरमेंट, कंपार्टमेंट डिपेंडेंट डिपॉजिट्स डिसऑर्डर्स। आर्टरी वेन्स में डिपॉजिट हो रहे तो हार्ट प्रॉब्लम आएगा, मसल में डिपॉजिट हो तो आपको एब्सिस होंगे, स्किन में डिपॉजिट हो रहे तो स्किन डिसीज आएगा, जॉइंट में डिपॉजिट हो रहे तो अर्थराइटिस आएगा। यही है, ईटिंग प्रॉब्लम है। एवरीबडी इज नॉट बिलीविंग दैट आयुर्वेद ये एक शास्त्र है पत्या पत्य बताए। सब लोग पहले लोग बोलते थे कि वो मत खा, ये खाओ, सब खाओ, कुछ नहीं, नो प्रॉब्लम, इट्स नॉट रिलेटेड। नाउ पीपल आर कमिंग टू रूल दैट ये खाने से हो रहे, ये गलती हम रोज करते, बिकॉज मिनिमम पहले तो 2 टाइम खाते थे, अभी बाद में 3, अभी 6, 7, 8 बार करें। एवरी ईटिंग इज अ मिस्टेक। इन 5 years यू विल डेवलप अ डिजीज। ऐसा नहीं ना रोज मिस्टेक कर रहे। एग्जाम्पल बोलता हूँ, और एक मोटापन के लिए स्थौल्य, मोटे शीत जल स्नान बताए, ठंडा पानी नहाने का एक कॉज होता है, ओबेसिटी बढ़ता है वो, आयुर्वेद बताता है ऐसा, मगर कोई बिलीव नहीं करता। क्यों बोले तो थोड़ा गर्म पानी भी उनको सफोकेशन करता है पेशेंट को, उतना सुकुमारता आ गए तो गर्म पानी करने से सच में चर्बी कम होना चाहिए। हाँ, ये एक निदान है, मगर पेशेंट को दिमाग में नहीं है कि दे विल फील कंफर्टेबल इवन टेकिंग बाथ आल्सो। हॉट वाटर बाथ करने से थोड़ा ओबेसिटी कम होगा। दोज आर ओबेस टेक लिटिल बिट हॉट वाटर बाथ, इट विल हेल्प इन रिडक्शन द वेट। हाँ, मीन्स ये पथ्य एंड अपथ्य है ना, ये आयुर्वेद शास्त्र का बेसिक मोटो है, ये करना नहीं है, ये करना है। आणखीन एक कॉलर जॉईन झालेत सर. हॅलो. हेलो. हा नमस्कार, आपलं नाव? मेरा नाम डॉक्टर वैष्णवी है. मुझे विश्वनाथ सर से ये पूछना है कि अभी जैसे लो बैक पेन के ज्यादा पेशेंट आ रहे, डिस्क बल्ज के होते हैं और मॉडर्न में उसको ऑपरेशन बताते हैं, तो आयुर्वेदिक में कौन सा ट्रीटमेंट हम पंचकर्मा में यूज करना चाहिए? ओके, गुड. ये लो बैक एक अभी बहुत प्रॉब्लम है, वर्ल्ड का हाईएस्ट मस्कुलोस्केलेटल डिसऑर्डर में अभी यही है. करेक्ट सर. ये डिस्क हर्निएशन एंड डिस्क लीजन्स है, पैरास्पाइनल मसल और इन्फ्लामेटरी आर्थराइटिस भी लो बैक में होता है. बट आयुर्वेद अप्रोच, मेरे ये 15 साल के एक्सपीरियंस में बताऊँ, आयुर्वेद फॉर स्पाइन एक्सेप्ट सम इमरजेंसीज एंड फ्रैक्चर्स एंड एक्सीडेंट्स, ऑल स्पाइन डिसीजेस हम पंचकर्मा से वेरी गुड रिडक्शन कर सकते. पहले इवन आई डोंट बिलीव, पेशेंट को लक्षण कम होता था, सिम्टम्स कम होते थे, रेडियोलॉजिकली इंप्रूवमेंट होता है या नहीं होता है करके मेरे को भी आई वॉज नॉट दैट मच श्योर, बिकॉज आयुर्वेद बोले तो सब थोड़ा पुअर लेवल के लोगों को ट्रीट करते रहते हैं हम ऑल द टाइम. One patient has made me magic that सर मेरे को इतना सब आराम हो गया था, I want to see my MRI done once again. रिपीट करने के बाद 100% as if surgery done clean हो गए. I published it in one of the indexed journal. That publication has helped me a lot. सब IT लोग वो पढ़ के अभी इतने लोग हमारा स्पाइन के लिए आयुर्वेद में, we are giving more than thousands together. I can give you example, they never met gone for a surgery. ಸರ್ಜರಿ ಇಲ್ಲದೆ ಬಸ್ತಿ ಮತ್ತು ವಿರೇಚನ ಚಿಕಿತ್ಸೆಯಿಂದ ಅವರಿಗೆ ಒಂದು ಒಳ್ಳೆಯ ಸ್ಪೈನ್ ಹೆಲ್ತ್ ಅನ್ನು ಕೊಟ್ಟಿದ್ದೀನಿ. ನಾನು ಸ್ಪೈನಲ್ ಡಿಸಾರ್ಡರ್ಸ್ ಅಲ್ಲಿ ತುಂಬಾ ಪಬ್ಲಿಕೇಶನ್ ಮಾಡಿದ್ದೀನಿ. ತುಂಬಾ ನೀವು ಯಾರು ನೇಮ್ ಮಾಡಿ ಅವ್ರಿಗೆ ಎಂತೆಂಥ VIP ಅವರು ಬಂದು ನನ್ನ ಪೇಷಂಟ್ ಇದ್ದಾರೆ, ವಿದೌಟ್ ಅವ್ರ ಮಗನೇ ಸ್ಪೈನ್ ಸರ್ಜನ್ ಇದ್ರು ಮಾಡಿಸಿಲ್ಲ, ನನ್ನ ಹತ್ರ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ. ಅಷ್ಟು ಒಳ್ಳೆಯ ಒಂದು ಇಂಪ್ರೂವ್ಮೆಂಟ್ ಬಸ್ತಿ ಮತ್ತು ವಿರೇಚನದಿಂದ. ಬಟ್ ಏನು ಲಿಟಲ್ ಬಿಟ್ ಲಾಂಗ್ ಟೈಮ್, ಸಮ್ ಅಕ್ಯೂಟ್ ಫೇಸ್ ಅನ್ನು ನಾನು ಇನ್ನೊಂದು ಅಕ್ಯೂಟ್ ಫೇಸ್, ಎಲ್ಲರೂ ಅಕ್ಯೂಟ್ ಫೇಸ್ ಅಲ್ಲಿ ಪೇನ್ ಕಿಲ್ಲರ್ ಇಲ್ಲ ಅಂತ ಇನ್ನೊಂದು ಸ್ಟಡಿ ಮಾಡಿದೀವಿ ನಾವು, ಒಂದು ಪಬ್ಲಿಷ್ ಮಾಡಿದ್ದೀನಿ. ಹೌ ಫಾಸ್ಟ್ ವಿ ಕ್ಯಾನ್ ರಿಡ್ಯೂಸ್ ದ ಸಿಂಪ್ಟಮ್ ವಿದಿನ್ 3 days 1 day. ಎಸ್, ಅಷ್ಟು ಸೊಫಿಸ್ಟಿಕೇಟೆಡ್ ಪೇನ್ ಕಿಲ್ಲರ್ ಆಯುರ್ವೇದದಲ್ಲಿ ಇಲ್ಲದೇ ಇದ್ದರೂ ಪೇಷಂಟ್ ಕಂಫರ್ಟಬಲ್ ಆಗಿ ಅವನ ದಿನನಿತ್ಯ ನಡೆಯೋಕೆ ಆಗದೇ ಇರೋ ಹಾಗೆ ಚಿಕಿತ್ಸೆಯನ್ನು ಕೊಟ್ಟಿದ್ದೀವಿ. ಒಳ್ಳೆ ಒಂದು ಸ್ಪೈನ್ ಕಾರ್ಡ್ ಡಿಸಾರ್ಡರ್ ಆಯುರ್ವೇದದ ಮಹತ್ವ ತುಂಬಾ ಇದೆ. ಅದನ್ನು ಜನರು ಉಪಯೋಗ ಪಡ್ಕೊಂಡ್ರೆ ಅವರು ಸರ್ಜಿಕಲ್ ಆಗದೆ, ಬ್ಯಾಕ್ ಸರ್ಜರಿ ಫೇಲ್ಡ್ ಸಿಂಡ್ರೋಮ್ಸ್ ಅಂತ ಇರೋದೆಲ್ಲ ಎಲ್ಲನೂ 100% ಆಗೋದಿಲ್ಲ. ಸಮ್ಟೈಮ್ ಬಿಕಾಸ್ ಡಾಕ್ಟರ್ಸ್ ಆರ್ ನಾಟ್ ಗಾಡ್, ಎವ್ರಿ ಟೈಮ್ ಎವ್ರಿಥಿಂಗ್ ವಿಲ್ ಹ್ಯಾಪನ್ ಕರೆಕ್ಟ್ ಅಂತ. ನಾನು ನನ್ನ ಚಿಕಿತ್ಸೆಯಲ್ಲಿ ಕೆಲವೊಂದು ಫೇಲ್ ಆಗಿದ್ದಾವೆ, ಆಗೋದಿಲ್ಲ ಅಂತಲ್ಲ, ಅವು ಎಲ್ಲ ಕಡೆನೂ ಫೇಲ್ ಆಗ್ತಾವೆ ಆ ಕೇಸ್. ಯಾಕಂದ್ರೆ ಕೆಲವೊಂದು ಉತ್ತರ ಇರೋದಿಲ್ಲ, ನನ್ನ ಹತ್ರನೂ ಉತ್ತರ ಇರೋದಿಲ್ಲ. ಬಟ್ ಅವು ಮಿಕ್ಕಿದ್ರೆ ಸ್ಪೈನಲ್ ಕಾರ್ಡ್ ಡಿಸಾರ್ಡರ್ಸ್ ಅಲ್ಲಿ ಆಯುರ್ವೇದ ಇಸ್ ಮೇಕಿಂಗ್ ನೌ ಅಂಡ್ ಕಮಿಂಗ್ ಆಸ್ ಒನ್ ಆಫ್ ದ ಗುಡ್ ಸ್ಪೆಷಾಲಿಟಿ ಅಂತ ಫ್ಯೂಚರ್ ಅಲ್ಲಿ ಬರಬಹುದು ಅಂತ ನನ್ನ ಒಂದು ಅನಿಸಿಕೆ ಇದೆ. थँक्यू सो मच कॉल करने के लिए, और आपको आपके सवाल का जवाब मिल गया होगा. आणि असेच काही प्रश्न असतील तर कॉल करा. नंबर आहे 9019904904. ಸ್ನೇಹಿತರೆ, ಇದು KLE ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಪಂಚಕರ್ಮ, ವಿಧಗಳು ಮತ್ತು ಉಪಯೋಗದ ಕುರಿತು. ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಿ, ಕರೆ ಮಾಡಿ ಪ್ರಶ್ನೆಯನ್ನ ಕೇಳಿ ಭಾಗವಹಿಸಿ. ಹಾಟ್ಲೈನ್ ಸಂಖ್ಯೆ 9019904904. ತಾವು ಕೇಳು ಪ್ರಶ್ನೆಗಳಿಗೆ ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಪ್ರಾಧ್ಯಾಪಕರು ಮತ್ತು ತಜ್ಞ ವೈದ್ಯರು, KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ, ಶಹಾಪುರ, ಬೆಳಗಾವಿಯ ಡಾಕ್ಟರ್ ವಿಶ್ವನಾಥ್ ಎಸ್ ವಸೇದಾರ್ ಅವರು. ಡಾಕ್ಟರ್ ಸರ್, ಈಗ ಬಹಳ ಮುಖ್ಯವಾಗಿ ವಮನ ಆಯ್ತು, ವಿರೇಚನ ಆಯ್ತು, ನಸ್ಯದಿಂದ ಯಾವೆಲ್ಲ ಕಾಯಿಲೆ ಲಾಭ, ಅದ್ರ ಬಗ್ಗೆ ತಿಳಿಸಿ. ನಶ್ಯದಲ್ಲಿ ಸರ್ ನೋಡಿ, ಅದು ಊರ್ಧ್ವಜತೃಗಳ ವಿಕಾರ ಅಂತಾರೆ. ಕರೆ ಒಂದು ಬರ್ತಾ ಇದ್ದೇವೆ ಡಾಕ್ಟರ್ ಸರ್. हॅलो. हॅलो. हा नमस्कार, आपलं नाव? मॅडम, माझं नाव प्रवीण आहे. हा सर, आपला प्रश्न विचारा. अच्छा, डॉक्टरांना हा प्रश्न होता की हे पंचकर्म जे आपण करून घेतो
ते युजली सगळे करून घ्यायचं असतात की आता नॉर्मली माणूस फिट असेल तर एक किंवा त्याच्यामध्ये 2 करून घेतलं तर चालेल? अजून एकदा विचारा सर, क्लिअर नाही. माणूस फिट असलं तर या डिसीज आता समजा माणूसला काही रोग नाहीये, सगळं व्यवस्थित आहे, तरी सुद्धा पंचकर्म पूर्ण 5 जे कर्म आहेत ते सगळं करून घ्यायचे आहेत का एखादे त्याच्यामध्ये स्किप केलं तर चालेल, हा प्रश्न होता. नाही, तुम्हाला काही हेल्दी इंडिव्हिज्युअलला सगळं करायच्या गोष्टी नाही असतात. तुम्हाला फक्त ऋतू शोधन घेऊ शकतात. सगळं तुम्हाला पाहिजे नव्हे. तुमचं हेल्दी स्टेटस डॉक्टर डायग्नोज करतात, तुम्ही हेल्दी आहे म्हणून. तुमचं काहीतरी सिम्पटम असलं तर ते पंचकर्मा घ्यायला पाहिजे. सगळं घ्यावे, एक स्किप करू शकतात, असं काही नव्हे. हेल्दी इंडिव्हिज्युअलला कंपल्सरी नाही आहे. तेच पथ्यनिमित्ताचं आणि अपत्यनिमित्ताचं 2 तरीके की हेल्दी इंडिव्हिज्युअल होतात. मी नॉर्मल आहे मगर मी रोज गलती करते, त्यांना पंचकर्मा पाहिजे. तुम्ही 100% योगी सारखा आहे, योगी भोगी सब लिमिटेड फूड खा के आप हेल्थ मेंटेन, आपको पंचकर्मा ही नहीं चाहिए. हाँ, दॅट इज वॉट द थिंग. ओनली रसायनचं ट्रीटमेंट घ्यायचं असलं तर देते त्यांना. अपत्यनिमित्ताचं कोण आहे, रूल्स फॉलो करत नाही, रात्री दही खायचं नाही असतात, दिवसामध्ये झोपायचं नाही असतात, हे असं केलं तर दोष वाढायचं शक्य असतात, त्यांना पंचकर्म पाहिजे. अच्छा. आणि जे बीपी किंवा शुगर रिलेटेड पेशंट असतात, हो, त्यांनी करून घेतलं तर चालेल ना? येस. त्यांना बीपीला आणि शुगरला पण देते आम्ही. त्यांना काय पाहिजे, किती शुगर वाढलेले, किती कमी होतात, किती इंग्लिश गोळी काय काय आता ऑलरेडी घ्यायला लागले, ह्याच्यावरून डिझाईन करूनच करते. विल टेक ऑल द प्रिकॉशन्स. ते पण घेऊ शकतो. ओके, थँक्यू सो मच कॉल केल्याबद्दल. आणि तुमच्या मनातले असे काही शंका असतील तर कॉल करा. नंबर आहे 9019904904. डॉक्टर विश्वनाथ वसीदार सर आपल्याला मार्गदर्शन करतायत. ಡಾಕ್ಟರ್ ಸರ್, ಒಬ್ಬ ಕಾಲರ್ ಕೇಳಿದ್ರು ಕೂಡ ಬ್ಯಾಕ್ ಪೇನ್ ಬಗ್ಗೆ. ಅಫ್ಕೋರ್ಸ್ ಅದು ಒಂದು ಬಹಳ ಟ್ರೆಂಡಿಂಗ್. ಇನ್ನೊಂದು ಬಹಳ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ಗಳಿಗೆ ಇದು ರಾಮಬಾಣ ಆಗ್ಬಹುದಾ ವಿತ್ ರೆಸ್ಪೆಕ್ಟ್ ಟು ಡಯಾಬಿಟೀಸ್, ಹೈಪರ್ಟೆನ್ಷನ್, ಎವ್ರಿಥಿಂಗ್? ತಾವು ಆರಂಭದಲ್ಲಿ ತಮ್ಮ ಉತ್ತರದಲ್ಲಿ ಹೇಳಿದ್ರಿ ರಿವರ್ಸ್ ಮಾಡಿದ್ದೀರಾ ತಮ್ಮ ಎಕ್ಸ್ಪೀರಿಯನ್ಸ್ ನಲ್ಲಿ. ಪ್ಲೀಸ್ ಅದ್ರ ಬಗ್ಗೆ ಸರ್ ಹೇಳು. ಯಾಕೆ ನನಗೂ ಒಂದು ಪ್ರಶ್ನೆ ಇತ್ತು ಸರ್. ನಾನು ವಿದ್ಯಾರ್ಥಿ ಜೀವನದಿಂದ ನೋಡ್ತಾ ಬಂದೆ, ನಮ್ಮ ಗುರುಗಳು ಮಾಡ್ತಾ ಇದ್ರು ಆರಾಮಾಗೋದು. ಬಟ್ ಜನರಿಗೆ ಈ ಮಾಡರ್ನ್ ವರ್ಲ್ಡ್ ಆ್ಯಂಡ್ ರಿಸರ್ಚ್ ವರ್ಲ್ಡ್ಗೆ ಹೇಳೋಕ್ಕೆ ಉತ್ತರ ಇದ್ದಿದ್ದಿಲ್ಲ. ನಾನು ಯಾವಾಗ ಇಲ್ಲಿ ಜಾಯ್ನ್ ಆದೆ, KLE ಹ್ಯಾಸ್ ಹೆಲ್ಪ್ಡ್ ಮಿ ಅ ಲಾಟ್. ಎಲ್ಲ ಸುವಿಧಾಗಳನ್ನು ಕೊಟ್ಟು ಇಷ್ಟು ಮಾಡಿದ್ದೀವಲ್ಲ. ಲಾಸ್ಟ್ ಇಯರಲ್ಲಿ ಒಂದು ಸ್ಟಡಿ ಮಾಡಿದ್ದೀನಿ, ಈ ಮೆಟಬಾಲಿಕ್ ಸಿಂಡ್ರೋಮ್ ಹೇಗೆ ಎಲ್ಲ ರೋಗಕ್ಕೆ ನಾನು ಈಗ ಪಂಚಕರ್ಮನೇ ಹೇಳ್ತಾ ಇದ್ದೀನಿ, ಇದು ಹೇಗೆ ಆರಾಮ್ ಮಾಡ್ತದೆ ಅನ್ನೋದಕ್ಕೆ ಎವಿಡೆನ್ಸ್ ಕ್ರಿಯೇಟ್ ಮಾಡಿದ್ದೀನಿ ನಾನು. CGM ಕಂಟಿನ್ಯೂಸ್ ಗ್ಲೂಕೋಸ್ ಮಾನಿಟರ್ ಹಚ್ಚಿದ್ದೀನಿ. ಅವ್ರದ್ದು ಎಲ್ಲ ಹಾರ್ಮೋನ್, ಥೈರಾಯ್ಡ್ ಹಾರ್ಮೋನ್, ಇನ್ಸುಲಿನ್ ಹಾರ್ಮೋನ್, C-ಪೆಪ್ಟೈಡ್ ಹಾರ್ಮೋನ್, ಸ್ಟ್ರೆಸ್ ಕಾರ್ಟಿಸಾಲ್ ಹಾರ್ಮೋನ್, ಆಮೇಲೆ ಗ್ರೇಲಿನ್, ಲೆಪ್ಟಿನ್ ಎಲ್ಲಾನು ಸ್ಟಡಿ ಮಾಡಿದ್ವಿ. ಪಂಚಕರ್ಮ ಕೊಡುವಾಗ ಪ್ರತಿದಿನ ಅದನ್ನು ಸ್ಟಡಿ ಮಾಡಿ ಹೇಗೆ ರೋಗ ಕಡಿಮೆ ಆಗುತ್ತದೆ, ಹೌ ಇಟ್ ವಿಲ್ ಹೆಲ್ಪ್ ಫಾರ್ ದಿ ರಿಡ್ಯೂಸಿಂಗ್ ಆಲ್ ದ ಡಿಸೀಸಸ್. ಫಿಮೇಲ್ ಫರ್ಟೈಲ್, ಇನ್ಫರ್ಟಿಲಿಟಿ, ಹಾರ್ಮೋನ್ಸು ಸ್ಟಡಿ ಮಾಡ್ತಾ ಇದ್ದೀವಿ. ಆಮೇಲೆ ಕೀಟೋಜೆನಿಸ್, ಎಲ್ಲರೂ ಆಯುರ್ವೇದ ಕೀಟೋಜೆನಿಕ್ ಡೈಟ್ ಮಾಡ್ತದೆ, ಕೀಟೋಜೆನಿಕ್ ಡೈಟ್ ಮಾಡಿ ವೇಟ್ ಕಡಿಮೆ ಆಗ್ತದೆ, ಆಮೇಲೆ ಮತ್ತೆ ಗೇನ್ ಆಗ್ತದೆ. ಈವನ್ ಕೀಟೋನ್ ಬಾಡೀಸ್ ಮಾಡಿ ಸ್ಟಡಿ ಮಾಡಿದ್ದೀನಿ. ಯೂರಿನ್, ಬ್ರೀದ್, ಬ್ಲಡ್. ಕೀಟೋಜೆನೆಸಿಸ್ ಮಿನಿಮಮ್ ಫಿಸಿಯಾಲಜಿಕಲ್ ಕೀಟೋಜೆನೆಸಿಸ್ ಮಾತ್ರ ಆಗ್ತದೆ, ಪೆಥಾಲಜಿಕಲ್ ಕೀಟೋಜೆನೆಸಿಸ್ ಆಗೋದಿಲ್ಲ. ಹಾಗಾಗಿ ಪೇಷಂಟ್ ವಿಲ್ ರಿಕವರ್ ಫ್ರಮ್ ದ ಡಿಸೀಸ್. ಅದಕ್ಕೆ ಮೊದಲಿನ ಜನ ಉಪವಾಸ ಮಾಡೋದು ಇಂಡೈರೆಕ್ಟ್ಲಿ ಇಂಡಕ್ಷನ್ ಆಫ್ ಎ ಕೀಟೋಜೆನೆಸಿಸ್. ಅದಕ್ಕೆ ಲಾಸ್ಟ್ ಇಯರ್ ಜಪನೀಸ್ ಅವನ್ಗೆ ನೊಬೆಲ್ ಪ್ರೈಸ್ ಸಿಕ್ಕಿರೋದು ಹೌ ಫಾಸ್ಟಿಂಗ್ ವಿಲ್ ಹೀಲ್ ದ ಸೆಲ್ ಅಂತ ಪ್ರೂವ್ ಮಾಡಿದನು. ಇದು ಆಯುರ್ವೇದದಲ್ಲಿ ಆಲ್ರೆಡಿ ಸರ್ವರೋಗ ಲಂಘನಂ ಪರಮೌಷಧಂ ಅಂತ ಹೇಳಿರೋದು. ಜಸ್ಟ್ ಅದನ್ನ ಈಗ ಪೇಪರಲ್ಲಿ ಮಾಡಿ ಒಂದು ನೊಬೆಲ್ ಪ್ರೈಸ್ ಬಂತು. ಸೊ ನಾವು ತುಪ್ಪವನ್ನು ಕೊಟ್ಟು ಈ ಶುಗರ್ ಲೆವೆಲ್ ಹೇಗೆ ಸ್ಟೇಬಲ್, ಮೊದಲು ತುಂಬ 200+ ಫ್ಲಕ್ಚುಯೇಷನ್ ಆಗ್ತಿತ್ತು. ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮೇಲೆ ಫ್ಲಾಟ್ ಲೈನ್ 110, 100 ಹಾಗೆ ತುಂಬ ಜನ 15 ಸ್ಯಾಂಪಲ್ ಸೈಜ್ ಮಾಡಿದ್ದೀವಿ. ಇಟ್ಸ್ ವೆರಿ ಗುಡ್ ರಿಸಲ್ಟ್ಸ್. ಇನ್ಸೈಟ್ ಫುಲ್ ಡೆವಲಪ್ಮೆಂಟ್ ಈಗ ಸದ್ಯದಲ್ಲಿ ಪಬ್ಲಿಷ್ ಆಗ್ತದೆ. ಹೇಗೆ ಎಲ್ಲ ರೋಗಗಳು ಆಯುರ್ವೇದದಲ್ಲಿ ಪಂಚಕರ್ಮ ಹೇಗೆ ನೋ ಎವಿಡೆನ್ಸ್ ಕ್ರಿಯೇಟ್ ಮಾಡಿ ಮೆಟಬಾಲಿಕ್ ಸಿಂಡ್ರೋಮ್ ಅಂತಲ್ಲ, ಯಾವುದೇ ರೋಗ ಆಟೋಇಮ್ಯುನಿಸಿಟಿನೂ ಹೇಗೆ ಕಡಿಮೆ ಆಗ್ತದೆ ಅಂತ ಈಗ ಒಂದು ಮಾಡ್ತಾ ಇದೀವಿ, ಕೆಲವೊಂದು ಪ್ಯಾರಾಮೀಟರ್ಸ್. ಅದು ಮಾಡಿ ಒನ್ ಡೇ ವಿ ವಿಲ್ ಟೆಲ್ ಸೈಂಟಿಫಿಕ್ ವೇ ಹೈ ಆಯುರ್ವೇದ ಪಂಚಕರ್ಮ ಇಸ್ ವರ್ಕಿಂಗ್. That was my aim and motto. I am working on that. Yes sir. ಸರ್, ತಮ್ಮ ಉತ್ತರದಲ್ಲಿ ಇನ್ನೊಂದು ವಿಷಯವನ್ನು ತಿಳಿಸಿದ್ರಿ. ನಾವು ಹೊರಗಡೆ ಕೋಲ್ಡ್ ಆರ್ಟಿಫಿಷಿಯಲ್ ಇದು ಕ್ರಿಯೇಟ್ ಮಾಡೋದು ಅಂತ ಸಂದರ್ಭದಲ್ಲಿ ಒಂದು ಪ್ರಶ್ನೆ. KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ಇರೋ ಸ್ಟೇಟ್ ಆಫ್ ದಿ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಫೆಸಿಲಿಟೀಸ್ ಬಗ್ಗೆ ಸ್ವಲ್ಪ ಸರ್ ನೋಡಿ. ನಮ್ಮ ಕಾಲೇಜ್ ಇಂಡಿಯಾದ ಫಸ್ಟ್ NABH and NAC ಅಕ್ರೆಡಿಟೇಷನ್ ಫಸ್ಟ್ ಹಾಸ್ಪಿಟಲ್ ದೇಶದಲ್ಲಿ ಯಾವುದೂ ಇಲ್ಲ. ವಿ ಆರ್ ದ ಫಸ್ಟ್ ಪೀಪಲ್ ಫಾರ್ ಸ್ಟ್ಯಾಂಡರ್ಡ್ಸ್. ಮತ್ತು ನಮ್ಮ ಸಂಸ್ಥೆಯಲ್ಲಿ ಎಲ್ಲ ಫೆಸಿಲಿಟೀಸ್, ಯು ಆರ್ ಹ್ಯಾವಿಂಗ್ ಮೋರ್ ದೆನ್ 53 ಡೀಲಕ್ಸ್ ಸ್ಪೆಷಲ್ ರೂಮ್ಸ್. ಮೊನ್ನೆ ಇನ್ಫ್ರಾಸ್ಟ್ರಕ್ಚರ್ ತುಂಬ. ಮತ್ತೆ ಈಗ ಆಯುಷ್ಮತಿ ಅಂತ ಒಂದು ಸ್ಪಾ ಸೆಂಟರ್. ಇಟ್ ಇಸ್ ಅನ್ ಟ್ರೆಡಿಷನಲಿ ಡಿಸೈನ್, ನಾಟ್ ಓನ್ಲಿ ಸ್ಪಾ ಇಸ್ ನಥಿಂಗ್ ದಟ್ಸ್ ಅನ್ ಜಸ್ಟ್ ಕಂಟೆಂಪ್ರರಿ ಥರ ಅಲ್ಲ, ಟ್ರೆಡಿಷನಲಿ ಸ್ಪಾ ಸೆಂಟರ್ ಇದೆ.
ಇಟ್ಸ್ ವೆರಿ ಹ್ಯೂಜ್. ಆ ಥರ ಸ್ಪಾ ಐ ಥಿಂಕ್ ನೋ ಒನ್ ಹ್ಯಾಸ್ ಸೀನ್. ಮತ್ತು ನಮ್ಮದು ರೂಮ್ಸ್ ಫೆಸಿಲಿಟೀಸ್, ಸ್ಟೇ ವಿತ್ ಅಟ್ಯಾಚ್ಡ್ ಥೆರಪಿ ಸೆಂಟರ್ಸ್, ಮೋರ್ ದೆನ್ ಅ ಸ್ಟಾರ್ ಹೋಟೆಲ್ಸ್ ರೂಮ್ಸ್. ಕರೆಕ್ಟ್. You come and see, and hygiene and clean. We are 2 times I think our NABH standard with no NCs, no complaints. ಅಷ್ಟು ಒಳ್ಳೆಯದಾಗಿ ಅಚೀವ್ ಮಾಡಿದ್ದೀವಿ. ಕೆಲವೊಂದು ಸಾರಿ ಏನಾಗ್ತದೆ, ಆಯಿಲ್ ತುಂಬ ಯೂಸ್ ಆಗೋದು ನಮ್ಮಲ್ಲಿ, ಆಯಿಲು, ಎಲೆ, ಸಣ್ಣ ಪುಟ್ಟ ತೊಂದರೆಗಳಾಗ್ತದೆ. ಬಟ್ ಫಾರ್ ದ ಪರ್ಪಸ್ ಆಫ್ ಹೈಜೀನ್ ಆ್ಯಂಡ್ ಸರ್ವಿಸಸ್ ವಿ ಆರ್ ದ ಬೆಸ್ಟ್ ಇನ್ ಇಂಡಿಯಾ. ಐ ಕ್ಯಾನ್ ಟೆಲ್ that much best service will give with all classical methodological approach. ಈ ಪ್ಯಾಕೇಜ್ ಥರ ಅಪ್ರೋಚ್ ಇಲ್ಲ ನಮ್ಮಲ್ಲಿ. ಪೇಷಂಟ್ ಬೇಸ್ಡ್, ಸ್ಟೂಡೆಂಟ್ ಲರ್ನಿಂಗ್ ಬೇಸ್. ಯಾಕಂದರೆ ನಾವು ಅಲ್ಲಿ ವಿದ್ಯಾರ್ಥಿಗಳನ್ನ ತಯಾರು ಮಾಡ್ತೀವಿ. ಅವರಿಗೆ ಶಾಸ್ತ್ರದಲ್ಲಿ ಏನಿದೆ ಅದನ್ನು ತೋರಿಸಿದ್ರೆ ಅವರಿಗೆ ಮುಂದೆ ನಮ್ಗಿಂತ ಒಳ್ಳೆ ಥಿಂಕ್ ಮಾಡ್ಬೋದು. ಸೊ ಅಲ್ಲಿ ಕಾಂಪ್ರಮೈಸ್ ಮಾಡೋದಿಲ್ಲ ನಾವು. ಓನ್ಲಿ ರಿಸರ್ಚ್ ಆಗಿದೆ ಇದು ಹಿಂದಿಂದ ಡಿಲೀಟ್ ಮಾಡೋದಿಲ್ಲ. ಶಾಸ್ತ್ರದಲ್ಲಿ ಏನು ಬೇಕೋ ಅವರಿಗೆ ಆ ರೀತಿ ಮೆಥಡಾಲಜಿ. ಮತ್ತೆ ಎಲ್ಲ ಪಂಚಕರ್ಮದಲ್ಲಿ 5 ಪಂಚಕರ್ಮ ಸೆಂಟರ್ಸ್ ಇದೆ. ಒಂದು ಚಿಕ್ಕ ಮಕ್ಕಳಿಗಿದೆ, ಒಂದು ಶ್ರೇಷ್ಠ ಪಂಚಕರ್ಮ, ಉತ್ತಮ ಪಂಚಕರ್ಮ, ಚಂದ್ರಪ್ರಭ ಪಂಚಕರ್ಮ ಮತ್ತು VIP ಪಂಚಕರ್ಮ ಸೆಪ್ರೇಟೇ ಇಟ್ಟಿದ್ದೀವಿ ಯಾರಿಗೂ. ಮತ್ತು ಟೈಮಿಂಗ್ ಅಲಾಟ್ಮೆಂಟ್ ಯಾರಿಗೂ 10-15 ಮಿನಿಟ್ಸ್ ಆಚೆ ಈಚೆ ಆಗ್ಬೋದು. ಸ್ಲಾಟ್ ಪ್ರಕಾರ ನಾವು ಮೊದಲೇ ಅವರ ರೋಗಗಳನ್ನು ನೋಡಿಕೊಂಡು ಟೈಮಿಂಗ್ ಅಲಾಟ್ ಮಾಡ್ತೀವಿ. ಆ ಪ್ರಕಾರ ಅವರಿಗೆ ಕರಿತೀವಿ. ನೋ ಟೈಮ್ ವೇಸ್ಟ್ ಆಲ್ಸೋ. ಸ್ನೇಹಿತರೆ, ಇದಾಗಿತ್ತು KLE ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮದ ಇವತ್ತಿನ ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಟ್ಟರು ಕಾರ್ಯಕ್ರಮದ ಅತಿಥಿ ಡಾಕ್ಟರ್ ವಿಶ್ವನಾಥ್ ಎಸ್ ವಸೇದಾರ್ ಅವರು, ಪ್ರಾಧ್ಯಾಪಕರು ಮತ್ತು ತಜ್ಞ ವೈದ್ಯರು, KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಆಸ್ಪತ್ರೆ, ಬೆಳಗಾವಿ. ಸರ್, ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. ಅಂತ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಆಯುರ್ವೇದವು ಒಂದು 5000 ವರ್ಷದ ಹಿಂದಿನ ಒಂದು ವೈದ್ಯಕೀಯ ಪದ್ಧತಿ. ಎಲ್ಲರೂ ಎವಿಡೆನ್ಸ್ ಕೇಳ್ತಾರೆ. ಎವಿಡೆನ್ಸ್ ಅಲ್ಲ, 5000 ವರ್ಷವೇ ಒಂದು ಎವಿಡೆನ್ಸ್. ಏನೆಂದರೆ ಒಂದೇ ಒಂದು 2023 ಇಸ್ ದ ಇಯರ್ ಆಫ್ ಮಿಲೆಟ್ಸ್ ಅಂತ ಬಂದು, ಇದು ನಮ್ಮ ಗ್ರ್ಯಾಂಡ್ ಫಾದರ್ ತಿಂತಿದ್ದ. ಮಧ್ಯದಲ್ಲಿ ಮಾತ್ರ ರಿಸರ್ಚ್ ಬಂದು ಅದನ್ನು ತಿನ್ನಬೇಡಿ, ಇದನ್ನು ತಿನ್ನಬೇಡಿ. ಈಗ ಎಲ್ಲರೂ ಕೋಲ್ಡ್ ಪ್ರೆಸ್ ಆಯಿಲ್, ಮಧ್ಯದಲ್ಲಿ ಮಾತ್ರ ಈ ರಿಫೈನ್ಡ್ ಆಯಿಲ್ ಬಂದು. ಸೊ ವಾಟ್ ಈಸ್ ಎಸ್ಟಾಬ್ಲಿಷ್ಡ್ ಇನ್ ಅರ್ಲಿಯರ್, ಎಲ್ಲ ವಿಷಯದಲ್ಲೂ 100% ರಿಸಲ್ಟ್ ಬರೋದಿಲ್ಲ. ಕೆಲವೊಂದು ಉತ್ತರಗಳು ಇದ್ದಿದ್ದಿಲ್ಲ, ಅವಾಗ ಟೆಕ್ನಾಲಜಿ ಇದ್ದಿದ್ದಿಲ್ಲ, ಕೆಲವೊಂದು ಆಗ್ತಾ ಇದ್ದಿದ್ದಿಲ್ಲ. ಈಗ ಟೆಕ್ನಾಲಜಿ ವಿತ್ ಆಯುರ್ವೇದ ಇಸ್ ದ ಫ್ಯೂಚರ್. ಆ್ಯಂಡ್ ಎಲ್ಲರೂ ಆರೋಗ್ಯದಿಂದ ಭಾಗ್ಯವನ್ನು ಪಡೆಯೋಕ್ಕೆ ಆರೋಗ್ಯದ ನಮ್ಮ KLE ಆಯುರ್ವೇದ ಆಸ್ಪತ್ರೆ ಪಂಚಕರ್ಮ ವಿಭಾಗವನ್ನು ಸಂಪರ್ಕಿಸಿ ನಿಮ್ಮ ಆರೋಗ್ಯವನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಬರುವ ಮೆಟಬಾಲಿಕ್, ಸರ್ ತುಂಬ ಪ್ರಶ್ನೆ ಕೇಳಿದೆ, ಮೆಟಬಾಲಿಕ್ ಸಿಂಡ್ರೋಮ್ ಇಸ್ ದ ಫ್ಯೂಚರ್ ಪ್ರಾಬ್ಲಮ್. ಡಯಾಬಿಟಿಕ್ ಕ್ಯಾಪಿಟಲ್ ಆಗ್ತಾ ಉಂಟು ದೇಶ. ನಮ್ಮ ಆಯುರ್ವೇದ ಆಸ್ಪತ್ರೆಯಿಂದ ಆ ಡಯಾಬಿಟಿಕ್ ಕ್ಯಾಪಿಟಲ್ ಹೆಸರನ್ನು ತೆಗಿಬೋದು. ಅದು ಬಿಟ್ಟು ಎಲ್ಲ ಆಟೋಮಿನ್ ಡಿಸಾರ್ಡರ್ಗಳಿಗೆ, ಲೋ ಬ್ಯಾಕ್ ಬೋನ್ ಮಸ್ಕ್ಯುಲೋಸ್ಕೆಲೆಟಲ್ ಡಿಸಾರ್ಡರ್ಗಳಿಗೆ ಇದು ಆಯುರ್ವೇದ ಒಂದು ವರ್ಲ್ಡಲ್ಲಿ 1% ಜನ ಮಾತ್ರ ಎಮರ್ಜೆನ್ಸಿಯಿಂದ ಬಳಸ್ತಾರೆ. ಆ ಎಮರ್ಜೆನ್ಸಿಯಲ್ಲಿ ಬೇಕಾಗ್ತದೆ ಅಡ್ವಾನ್ಸ್ ಲೈಫ್ ಸಪೋರ್ಟ್. ಅದನ್ನು ನೀವು ಎಲ್ಲಿ ಬೇಕಲ್ಲಿ ತೆಗೆದುಕೊಂಡು ಮಿಕ್ಕ ಕ್ರಾನಿಕ್ ರೋಗಗಳು ಅಥವಾ ಕೆಲವೊಂದು ರೋಗಗಳಲ್ಲಿ ಆಯುರ್ವೇದ ಒಂದು ಒಳ್ಳೆಯ ಆರೋಗ್ಯವನ್ನು ಕೊಡ್ತದೆ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ. ನಮಸ್ತೆ ಸರ್, ತುಂಬ ಧನ್ಯವಾದ. ನನ್ನ ಈ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ನನ್ನೊಂದಿಗೆ मी आहे तुमच्यासोबत मनीषा. आणि असेच आमचे नवनवीन कार्यक्रम ऐकण्यासाठी ट्यून इन रहा KLE वेणुध्वनी 90.4 FM वरती. हॅव अ नाईस टाइम. बाय.